with the once again the definition of estimation ನೋಡಿದ್ವಿ ನಿನ್ನೆ, and importance of estimation also we have discussed in the last class. So apart from that, so aims of estimation we have studied, or aims of estimating. So then next we have seen the the qualities of estimator and functions of estimator we have studied. But few people you asked about the functions of estimator once again, right? So today we'll see what is the functions of an estimator once again. The estimator is a one, or he is a person who actually involved in the estimation of the product cost. ಅವನಿಗೆ ಎಸ್ಟಿಮೇಟರ್ ಅಂತ ಕರೀತಾರೆ. ಎಸ್ಟಿಮೇಟರ್ ಅಂದ್ರೆ ಯಾರು ಆ ಎಸ್ಟಿಮೇಷನ್ ಅನ್ನು ಮಾಡ್ತಾ ಇರ್ತಾರೋ, ಯಾರ ಎಸ್ಟಿಮೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ತಾ ಇರ್ತಾರೋ ಆ ಮನುಷ್ಯನಿಗೆ ನಾವು ಎಸ್ಟಿಮೇಟರ್ ಅಂತ ಕರಿತೀವಿ. ಸೊ ಅಂತಹ ಮನುಷ್ಯನಿಗೆ ಏನು ಗುಣಗಳಿರಬೇಕು ಅನ್ನೋದನ್ನ ನೀನು ನೋಡಿದ್ವಿ ನಾವು, ಕ್ವಾಲಿಟೀಸ್ ಆಫ್ ಎನ್ ಎಸ್ಟಿಮೇಟರ್. ದಟ್ ಈಸ್ ದಿ ಕ್ವಾಲಿಟೀಸ್ ಆಫ್ ಎನ್ ಎಸ್ಟಿಮೇಟರ್. ಅದಾದ್ಮೇಲೆ ಆ ಕ್ವಾಲಿಟೀಸ್ ಇದ್ದಂತಹ ಮನುಷ್ಯ ಏನು ಕೆಲಸ ಮಾಡಬೇಕು, ಅವನ ಡ್ಯೂಟೀಸ್ ಏನು, ಅವನ ಫಂಕ್ಷನ್ಸ್ ಏನು. ಸೊ that one we have seen in the yesterday's class, and today also we'll see the first function of the estimator is he has to prepare the estimation. The first function of the estimator is estimation ಅನ್ನ ಮಾಡ್ಬೇಕವ, ಅವನದು ಡ್ಯೂಟಿ ಅದು. ದಟ್ ಈಸ್ ದ ಫಂಕ್ಷನ್ ಆಫ್ ಎಸ್ಟಿಮೇಟರ್. ಅದನ್ನ ಮಾಡ್ಬೇಕಂದ್ರೆ that person needs some inputs. ಅವನಿಗೆ ಒಂದಿಷ್ಟು ಇನ್ಪುಟ್ಸ್ ಬೇಕಲ್ಲ, ಅದನ್ನ ಮಾಡ್ಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅವ್ನು ಮಾಡ್ಬೇಕಂದ್ರೆ. ಸೊ ಅದನ್ನ ಮಾಡ್ಬೇಕಾದಾಗ he needs to get some information from certain departments. ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇಂದ ಅವನಿಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ. he will get the information from the sales department, or from the production department, or sometimes there is a separate department called as the cost estimating and cost accounting. ಕಾಸ್ಟ್ ಎಸ್ಟಿಮೇಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಅಂತಾನೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಕಂಪ್ನಿಯಲ್ಲಿ. ಸೊ ಈ ಮೂರು ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ಅನ್ನ ಅವನಿಗೆ ಕೊಟ್ರೆ, ದೆನ್ that person will do the estimation of the product. How much cost is required to produce this product ಅನ್ನೋದನ್ನ ಅವ ಹೇಳ್ತಾನೆ. ಸೊ ಅದು ಅವನ ಫಂಕ್ಷನ್. ಈಗ ಅರ್ಥ ಆಯ್ತಾ ಇದು? ಓಕೆ, this is the first function I am saying. This is the first function. Then next one is not only these three departments, ಇವು ಮೂರೇ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ದೇನೆ, that person means the estimator should consult the production department ಕನ್ಸಲ್ಟ್ ಮಾಡ್ಬೇಕವ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅನ್ನ ಎಸ್ಟಿಮೇಟರ್ ಯಾಕೆ ಕನ್ಸಲ್ಟ್ ಮಾಡ್ಬೇಕಪ್ಪ ಅಂತಂದ್ರೆ, ಇನ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಚೇಂಜಸ್ಗಳಾಗಿರ್ತಾವ. ಬೇರೆ ಬೇರೆ ಚೇಂಜಸ್ಗಳಂತಂದ್ರೆ, ಬೇರೆ ಹೊಸ ಮಷಿನ್ ಅನ್ನ ತರಿಸಿರ್ತಾರೆ. ಹಳೆ ಮಷಿನ್ ಇದ್ದಾಗ ಎಸ್ಟಿಮೇಷನ್ ಮಾಡೋದು ಬೇರೆ, ಹೊಸ ಮಷಿನ್ ಇದ್ದಾಗ ಎಸ್ಟಿಮೇಷನ್ ಮಾಡೋದು ಬೇರೆ. ದ ಟೈಮ್ ಟೇಕನ್ ಫಾರ್ ಓಲ್ಡ್ ಮಷಿನ್ ಈಸ್ ಮೋರ್ ಆಸ್ ಕಂಪೇರ್ ಟು ದಿ ನ್ಯೂ ಮಷಿನ್, ರೈಟ್? ಸೊ ದ ಎಫಿಸಿಯನ್ಸಿ ಆಫ್ ದ ಮಷಿನ್ ಕೀಪ್ಸ್ ಆನ್ ಡಿಕ್ರೀಸಿಂಗ್ ವೆನ್ ದ ಟೈಮ್ ಪಾಸಸ್. ಸೊ ಅದ್ರ ಮೇಲೂ ಟೈಮ್ ವೇರಿಯೇಷನ್ ಆಗುತ್ತೆ ಎಸ್ಟಿಮೇಷನ್ ಮಾಡಾಗ. ಸೊ ಎಸ್ಟಿಮೇಷನ್ ಈಸ್ ನಾಟ್ ದಟ್ ಈಸಿ. ಸೊ ಎಸ್ಟಿಮೇಷನ್ ಈಸ್ ಅ ಡಿಫಿಕಲ್ಟ್ ಜಾಬ್. ಆಕ್ಚುಲಿ ಯು ನೀಡ್ ಟು ಸ್ಟಡಿ ಆಲ್ ದೀಸ್ ಥಿಂಗ್ಸ್, ರೈಟ್? ಸೊ ಅದಕ್ಕೆ ಅವನು ಏನ್ ಮಾಡ್ತಾನೆ, ನೆಕ್ಸ್ಟ್ ಫಂಕ್ಷನ್ ಏನಪ್ಪಾ ಅವಂದು ಅಂತಂದ್ರೆ, he has to consult the production department ಅನ್ನು ಕೂಡ ಅವನು ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ದೆನ್ ಲೇಟರ್ ಆನ್ he needs to ಕನ್ಸಲ್ಟ್ ದಿ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅನ್ನ ಕನ್ಸಲ್ಟ್ ಮಾಡ್ಬೇಕು. ಪರ್ಚೇಸ್ ಡಿಪಾರ್ಟ್ಮೆಂಟ್ ಅನ್ನ ಯಾಕೆ ಕನ್ಸಲ್ಟ್ ಮಾಡ್ಬೇಕಪ್ಪ ಅವನು? ಯಾವ ಮಟೀರಿಯಲ್ ಅವೈಲೇಬಲ್ ಇದೆ, ನಿಮ್ಮ ಸ್ಟೋರ್ ರೂಮ್ ಅಲ್ಲಿ ಎಷ್ಟು ಮಟೀರಿಯಲ್ ಇದೆ, ಸೊ ಮಟೀರಿಯಲ್ ಅನ್ನ ಇನ್ನು ತರಿಸ್ಬೇಕಂತಂದ್ರೆ ಎಷ್ಟು ಟೈಮ್ ನಿಮಗೆ ಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಟ್ he needs to do the estimation. ಸೊ ದಟ್ ಅದು ಯಾರ ಫಂಕ್ಷನ್ ಅಂದ್ರೆ, he is the function of the estimator. Estimator has to consult. Estimator has to contact the departments of the production and purchase department, and not only those things, and many other departments which are concerned with the departments concerned with this estimation process. ಯಾವ್ದು ಎಸ್ಟಿಮೇಷನ್ ಪ್ರಾಸೆಸ್ ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅವಶ್ಯಕತೆ ಇರುತ್ತೋ, ಅದು ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಅವನೇ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಗೋಬೇಕು. ದಟ್ ಈಸ್ ದಿ ಫಂಕ್ಷನ್ ಆಫ್ ಎನ್ ಎಸ್ಟಿಮೇಟರ್. ಅಂಡ್ ಒನ್ ಮೋರ್ ಥಿಂಗ್, ಲೈಕ್ ಒನ್ ಮೋರ್ ಡಿಪಾರ್ಟ್ಮೆಂಟ್ ಇಸ್ ದಟ್ ಈಸ್ ಕಾಲ್ಡ್ ಎಸ್ ದ ಟೈಮ್ ಸ್ಟಡಿ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದೊಂದು ಆಪರೇಷನ್ ಮಾಡೋಕೆ ಎಷ್ಟು ಟೈಮ್ ಬೇಕಾಗುತ್ತೋ ಆ ರೀತಿ ಒಂದು ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ ಇಂದನು ಇನ್ಫಾರ್ಮೇಶನ್ ತಗೋಬೇಕು. ಅದರ್ ದನ್ ದಟ್ he needs to get some information from the
ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ತಗೋಬೇಕು. ಯಾಕೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ತಗೋಬೇಕಂದ್ರೆ ಫಾರ್ ಕಲೆಕ್ಟಿಂಗ್ ಲೇಟೆಸ್ಟ್ ಇನ್ಫಾರ್ಮೇಶನ್ಸ್. ವಾಟ್ ಇಸ್ ದಟ್? ಫಾರ್ ಕಲೆಕ್ಟಿಂಗ್ ಲೇಟೆಸ್ಟ್ ಇನ್ಫಾರ್ಮೇಶನ್ಸ್ ರಿಲೇಟೆಡ್ ಟು ವೇರಿಯಸ್ ಆಸ್ಪೆಕ್ಟ್ಸ್ ನೆಸಸರಿ ಫಾರ್ ಪ್ರಿಪರೇಷನ್ ಆಫ್ ಕರೆಕ್ಟ್ ಎಸ್ಟಿಮೇಟ್ಸ್. ಅಂದ್ರೆ ಯಾವ ನೆಸಸರಿ ಆಸ್ಪೆಕ್ಟ್ಸ್ ಇರುತ್ತೋ ಅಂತ ಒಂದು ಆಸ್ಪೆಕ್ಟ್ಸ್ ಕೇಳಲಿಕ್ಕೆ, ಸೊ ಈ ನೀಡ್ಸ್ ಟು ಕಾಂಟ್ಯಾಕ್ಟ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ದಿಸ್ ಈಸ್ ಆಲ್ಸೋ ಫಂಕ್ಷನ್ ಆಫ್ ಆನ್ ಎಸ್ಟಿಮೇಟರ್. ಅರ್ಥ ಆಯ್ತಾ ಈಗ? ಈಗ ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ವಾಟ್ ಇಸ್ ದ ಫಂಕ್ಷನ್ ಆಫ್ ಆನ್ ಎಸ್ಟಿಮೇಟರ್? Okay. Okay. These are the main functions. Next one is not only these two functions. So one more function is there. What is that function means? He needs to refer his own department files. ಅವನೇ ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ದಟ್ ಈಸ್ ಕಾಲ್ಡ್ ಆಸ್ ಎಸ್ಟಿಮೇಷನ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಕಂಪ್ನಿ ಒಳಗಡೆ. ಆ ಎಸ್ಟಿಮೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂದೆ ಪ್ರೀವಿಯಸ್ಲಿ ಇದ್ದಂತಹ ಎಲ್ಲಾ ಫೈಲ್ಸ್ ಅನ್ನ ರೆಫರ್ ಮಾಡ್ಬೇಕು ಅವನು. ದಟ್ ಈಸ್ ಆಲ್ಸೋ ಫಂಕ್ಷನ್ ಆಫ್ ಅನ್ ಎಸ್ಟಿಮೇಟರ್. ಹಿ ಹ್ಯಾಸ್ ಟು ರೆಫರ್ ದ ಓಲ್ಡ್ ಫೈಲ್ಸ್ ಆಫ್ ಹಿಸ್ ಓನ್ ಡಿಪಾರ್ಟ್ಮೆಂಟ್. ಅವನ ಓನ್ ಡಿಪಾರ್ಟ್ಮೆಂಟ್ ಓಲ್ಡ್ ಫೈಲ್ಸ್ ಅನ್ನು ಕೂಡ ಅವ ರೆಫರ್ ಮಾಡ್ಬೇಕಾಗತ್ತೆ, ರೈಟ್? ಯಾಕಂದ್ರೆ ಅಲ್ಲೆಲ್ಲ ಹಿಂದೆ ಇದೇ ರೀತಿ ಯಾವ ಪ್ರಾಡಕ್ಟ್ ನಾವು ಎಸ್ಟಿಮೇಷನ್ ಮಾಡ್ತಾ ಇರ್ತಾನೋ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಎಲ್ಲೋ ಒಂದು ಫೈಲ್ ಅಲ್ಲಿ ಮಾಡಿಟ್ಟಿರ್ತಾರೆ. ಸೊ ಹಿ ನೀಡ್ಸ್ ಟು ರೆಫರ್ ದಟ್ ಫೈಲ್ ಆಲ್ಸೋ. ಅವಾಗ ಏನ್ ಎಸ್ಟಿಮೇಷನ್ ಮಾಡಿದ್ವಿ, ಅಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀವಿ, ಏನೇನ್ ಚೇಂಜಸ್ ಆಗುತ್ತೆ ಅದರಲ್ಲಿ. ಸೊ ಹಿ ನೀಡ್ಸ್ ಟು ಸ್ಟಡಿ ಹಿಸ್ ಓನ್ ಡಿಪಾರ್ಟ್ಮೆಂಟ್ ಫೈಲ್ಸ್ ಆಲ್ಸೋ. ಎದಕ್ಕೆ ಆ ಫೈಲ್ ಅನ್ನ ರೆಫರ್ ಮಾಡೋಕ್ಕಾಗತ್ತಂತಂದ್ರೆ, ಹೌ ಮಚ್ ಕಾಸ್ಟ್ ಹಿ ನೀಡ್ಸ್ ಟು ಸ್ಪೆಂಡ್ ಫಾರ್ ಪರ್ಚೇಸಿಂಗ್ ದ ಮಟೀರಿಯಲ್ಸ್. ಎಷ್ಟು ಮಟೀರಿಯಲ್ ಪರ್ಚೇಸ್ ಮಾಡ್ಲಿಕ್ಕೆ ನಾವು ಕಾಸ್ಟ್ ಅನ್ನ ಕೊಟ್ಟಿದ್ದೀವಿ, ಹಿಂದೆ ಎಷ್ಟು ಕೊಟ್ಟಿದ್ವಿ, ಸೊ ಇವಾಗ ಏನ್ ಪ್ರೆಸೆಂಟ್ ಆಗಿದೆ, ಸೊ ಆ ಪ್ರಾಡಕ್ಟ್ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ, ಇದೆಲ್ಲನೂ ನೋಡ್ಬೇಕಂದ್ರೆ ಅವನ್ ಡಿಪಾರ್ಟ್ಮೆಂಟ್ ಹಿಂದಿನ ಫೈಲ್ ಅನ್ನ ರೆಫರ್ ಮಾಡ್ಬೇಕು, ರೈಟ್? ಸೊ ದಿಸ್ ಇಸ್ ಆಲ್ಸೋ ದ ಫಂಕ್ಷನ್ ಆಫ್ ಆನ್ ಎಸ್ಟಿಮೇಟರ್. ದ ನೆಕ್ಸ್ಟ್ ಒನ್ ಈಸ್ ಟು ಕಲೆಕ್ಟ್ ಇನ್ಫಾರ್ಮೇಶನ್ಸ್ ರಿಲೇಟೆಡ್ ಟು ಇಂಜಿನಿಯರಿಂಗ್ ಡಿಸೈನ್. ಇಂಜಿನಿಯರಿಂಗ್ ಡಿಸೈನ್, ದರ್ ಇಸ್ ಅ ಡಿಸೈನ್ ಡಿಪಾರ್ಟ್ಮೆಂಟ್. ಹೇಳಿದೆ ನಿನ್ನೆ ಹೇಳ್ಬೇಕಾದಾಗ, ಐ ಟೋಲ್ಡ್ ಯು ದ ಇಂಜಿನಿಯರಿಂಗ್ ಪ್ರಾಸೆಸ್, ಡಿಸೈನ್ ಪ್ರಾಸೆಸ್ ಅಂತ ಹೇಳಿದೆ. ಅಲ್ಲಿ ಡಿಸೈನ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಆ ಡಿಸೈನ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಂಡ್ ಆಲ್ಸೋ ಹಿ ನೀಡ್ಸ್ ಟು ಸ್ಟಡಿ ದಿ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ಸ್ ಬಗ್ಗೆ ಅವ್ನಿಗೆ ಐಡಿಯಾ ಇರಬೇಕು. ಗೊತ್ತಿರ್ಲಿಲ್ಲ ಅಂದ್ರೆ ಕಲ್ಕೋಬೇಕು. ದಟ್ ಈಸ್ ದ ಫಂಕ್ಷನ್ ಆಫ್ ಎನ್ ಎಸ್ಟಿಮೇಟರ್, ರೈಟ್? ಸೊ ದೆನ್ he needs to understand the manufacturing methods or procedures involved there, and also what are the tools and equipments required for manufacturing of this particular product. ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅವನ್ನೆಲ್ಲ. This is also what is the function of an estimator. Then next one function is to collect informations and use them for preparation of estimates related to tool, right? So ಅವೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆದ್ಮೇಲೆ then he needs to prepare estimates. ಈ ಪ್ರಿಪೇರ್ ಎಸ್ಟಿಮೇಷನ್ ಪ್ರಿಪೇರ್ ಮಾಡಬೇಕು. ಎದಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೇಕು ಅವನಂದ್ರೆ, ರಿಲೇಟೆಡ್ ಟು ಟೂಲ್, ಇಕ್ವಿಪ್ಮೆಂಟ್ ಅಂಡ್ ಪ್ಯಾಟರ್ನ್ ಕಾಸ್ಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಪ್ರಾಫಿಟ್ಸ್, ಇವೆಲ್ಲನೂ ಕನ್ಸಿಡರ್ ಮಾಡಿಬಿಟ್ಟು ಅಟ್ ಲಾಸ್ಟ್ ಹಿ ನೀಡ್ಸ್ ಟು ಮೇಕ್ ದ ಎಸ್ಟಿಮೇಷನ್. ದಟ್ ಈಸ್ ಆಲ್ಸೋ ಎ ಫಂಕ್ಷನ್ ಆಫ್ ಆನ್ ಎಸ್ಟಿಮೇಟರ್. ಸೊ ಇಷ್ಟು ಫಂಕ್ಷನ್ಸ್ ಐತೆ ನೋಡಪ್ಪ ಎಸ್ಟಿಮೇಟರ್. ಈಗ ಅರ್ಥ ಆಯ್ತಾ? Okay. Anybody is having doubts on functions of an estimator? Okay, fine. So now we'll see the next a topic here only. So the topic is, ನಿಮಗೆ ಇಲ್ಲಿ ಕಾಣಿಸ್ತದೆ ಅನ್ಕೋತೀನಿ ನಾನು presentation ಅಲ್ಲಿ, the classify the sources of errors in estimation. These are the sources of errors in the estimation. So this question also asked one time in the question paper for 5 marks. Classify the sources of errors and explain ಅಂತ ಕೇಳಿದಾನೆ. So how the errors are classified? Errors are classified in two types. One is unavoidable errors, another one is avoidable errors. ಎರಡು ಟೈಪ್ಸ್ ಎರರ್ಸ್ ಅಲ್ಲಿ. ಇದರೊಳಗೆ ಎಸ್ಟಿಮೇಷನ್ ಮಾಡಬೇಕಾದಾಗ ಇವು ಎರರ್ಸ್ ಬರ್ತಾವೆ. ಅವು ಯಾವ ಎರಡು ಎರರ್ ಅಂದ್ರೆ, ಒನ್ ಎರರ್ ಈಸ್ unavoidable errors. What you mean by unavoidable errors? These are the errors. Unavoidable errors means what? The name itself says unavoidable. You cannot avoid. Unavoidable means you cannot avoid it. So these are errors which cannot be avoided. Avoid ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಳಗಡೆ some examples ಅನ್ನ ಕೊಟ್ಟಿದ್ದೀನಿ ಇಲ್ಲಿ. These cannot be avoided, right? That is unavoidable errors. Example is machinery breakdown.
ಸೊ ಮಷಿನರಿ ಬ್ರೇಕ್ ಡೌನ್ ಆಯ್ತಪ್ಪ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಮಷಿನ್ ಬ್ರೇಕ್ ಡೌನ್ ಆಯ್ತಾ, ಅದು ಬಿಡು, ನೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ ಅನ್ನಕ್ ಬರಲ್ಲ. ಸೊ ಮಷಿನ್ ಬ್ರೇಕ್ ಡೌನ್ ಆಯ್ತಪ್ಪ ಅಂದ್ರೆ ಪ್ರೊಡಕ್ಷನ್ ಸ್ಟಾಪ್ಸ್ ದೇರ್, ರೈಟ್. ಸೊ ದೀಸ್ ಯು ನೀಡ್ ಟು ಕನ್ಸಿಡರ್ ವೈಲ್ ಎಸ್ಟಿಮೇಷನ್. ಒಂದ್ ವೇಳೆ ಮಷಿನ್ ನಾವು ಪ್ರೊಡಕ್ಷನ್ ಮಾಡ್ಬೇಕಾದಾಗ ಮಷಿನ್ ಕೆಟ್ಟತಪ್ಪ ಅಂತಂದ್ರೆ ಏನ್ ಮಾಡಬೇಕು? ಸೊ ದಾಟ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್, ಯು ಕಾಂಟ್ ಅವಾಯ್ಡ್ ಇಟ್, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ, ರೈಟ್. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕೀಪ್ ಒನ್ ಸ್ಟ್ಯಾಂಡ್ ಬೈ ಮಿಷಿನ್, ಒನ್ ಸ್ಟ್ಯಾಂಡ್ ಬೈ ಮಿಷಿನ್ ಎಕ್ಸ್ಟ್ರಾ ಇಟ್ಕೋಬೇಕು. ಅವಾಗ ನಿಮ್ ಪ್ರೊಡಕ್ಷನ್ ಸ್ಟಾಪ್ ಆಗ್ಬಾರ್ದು ಅಂತಂದ್ರೆ, ಇಫ್ ಮಷಿನ್ ಬ್ರೇಕ್ ಡೌನ್ಸ್ ದೆನ್ ಪ್ರೊಡಕ್ಷನ್ ಸ್ಟಾಪ್ಸ್ ಆಟೋಮೆಟಿಕಲಿ. ಅದು ಸ್ಟಾಪ್ ಆಗ್ಬಾರ್ದು ಅಂದ್ರೆ ಯು ಹ್ಯಾವ್ ಟು ಪರ್ಚೇಸ್ 2 machines, ಒನ್ ಸ್ಟ್ಯಾಂಡ್ ಬೈ ಮಿಷಿನ್, right? So this is the error which we cannot avoid. The next one is power failure. Power failure ಆಯ್ತಪ್ಪ ನಡೀತದೆ, ಪ್ರೊಡಕ್ಷನ್ ಮಾಡ್ರಿ ಅನ್ನಕ್ ಬರಲ್ಲ. ಪವರ್ ಈಸ್ ವೆರಿ ಇಂಪಾರ್ಟೆಂಟ್, ಈಸ್ ರಿಕ್ವೈರ್ಡ್ ಫಾರ್ ದ ಪ್ರೊಡಕ್ಷನ್. ಪವರ್ ಫೇಲ್ಯೂರ್ ಈಸ್ ಅನ್ಅವಾಯ್ಡಬಲ್ ಎರರ್. ಪವರ್ ಹೋಯ್ತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಅರೇಂಜ್ ಫಾರ್ ದ ಜನರೇಟರ್ಸ್, ಜನರೇಟರ್ ಮುಂಚೆನೆ ಇಟ್ಕೊಂಡಿರ್ಬೇಕು. ಸೊ ದಿಸ್ ಈಸ್ ಟು ಬಿ ಕನ್ಸಿಡರ್ ಇನ್ ದ ಎಸ್ಟಿಮೇಷನ್. ಆ ಜನರೇಟರ್ ಪರ್ಚೇಸ್ ಮಾಡ್ಬೇಕಂದ್ರೆ ಏನ್ ಅಮೌಂಟ್ ಆಗುತ್ತೆ, ದಾಟ್ ಆಲ್ಸೋ ಟು ಬಿ ಇನ್ಕ್ಲೂಡೆಡ್ ಇನ್ ದ ಎಸ್ಟಿಮೇಷನ್. ಅರ್ಥ ಆಗ್ತಾ ಇದೆಯಾ? Okay. The next one is accidents. So sometimes unexpectedly the accidents happens. Accidents happens ಅಂದ್ರೆ ಮಷಿನ್ ಸಡನ್ ಆಗಿ ಸುಟ್ಟೋಗ್ಬಿಡುತ್ತೆ, ದಟ್ ಇಸ್ ಆಕ್ಸಿಡೆಂಟ್ಸ್. ಆರ್ ಯಾವುದೋ ಮನುಷ್ಯ ವರ್ಕ್ ಮಾಡಕತ್ತಾವ ಏನೋ ಆಗತ್ತೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೆಂಟ್ಸ್. ದೀಸ್ ವಿ ಕೆನಾಟ್ ಅವಾಯ್ಡ್. ಸೊ ವೆನ್ ವಿ ಆರ್ ವರ್ಕಿಂಗ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ವಿ ಕೆನಾಟ್ ಅವಾಯ್ಡ್ ದಿಸ್. ಆಕ್ಸಿಡೆಂಟ್ಸ್ ಮೇ ಹ್ಯಾಪನ್, right? So of course we have taken a lot of precautions, also sometimes the accidents will happen. So that also you need to consider, right? Then that also you need to consider means what? If the person who is working on this ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಪರ್ಟಿಕ್ಯುಲರ್ ಟರ್ನಿಂಗ್ ಇದೆ ಅಂತ ಅನ್ಕೊಳ್ರಪ್ಪ. ನೀವು ಕಂಪ್ನಿಯಲ್ಲಿ ಕೆಲಸ ಮಾಡಿ ITI ಮೇಲೆ ಬಂದವ್ರಿಗೆ ಗೊತ್ತಿರುತ್ತೆ, ಇಲ್ಲ ಮುಂದೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಏನಪ್ಪ ಅಂದ್ರೆ ಒಬ್ಬ ಮನುಷ್ಯ ITI ಮನುಷ್ಯ ಅವ ಟರ್ನಿಂಗ್ ಮ್ಯಾಗ ವರ್ಕ್ ಮಾಡ್ತಿರ್ತಾನ ಅಂದ್ರೆ ಅವ ಅದು ಒಂದೇ ಬರ್ತಿರ್ತದ, ಬೇರೆ ಬರ್ತಿರಂಗಿಲ್ಲ ಅವನಿಗೆ. ಆ ಮನುಷ್ಯ ಅವತ್ತು ಅಬ್ಸೆಂಟ್ ಅಂದ್ರೆ ಅದು ಆಕ್ಟಿವಿಟಿ ಸ್ಟಾಪ್ ಆಗಿಬಿಡ್ತದ. ಸೊ ಹಂಗಾಗ್ಬಾರ್ದು. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯು ಹ್ಯಾವ್ ಟು ಟ್ರೈನ್ ಅದರ್ ಪರ್ಸನ್ಸ್ ಆಲ್ಸೋ. ಮತ್ತೊಬ್ಬ ಪರ್ಸನ್ ಅನ್ನು ನೀವು ಟ್ರೈನ್ ಮಾಡ್ಬೇಕಲ್ಲಿ. ಸೊ ಅವಾಗ ಏನಾಗುತ್ತಂದ್ರ ಇವನ್ ಆಕ್ಸಿಡೆಂಟ್ಸ್ ಹ್ಯಾಪನ್ಸ್ ಆಲ್ಸೋ, ದ ವರ್ಕ್ ವಿಲ್ ನಾಟ್ ಸ್ಟಾಪ್, ದ ವರ್ಕ್ ವಿಲ್ ಕಂಟಿನ್ಯೂ, right? So that is we cannot avoid accidents, we cannot avoid in the manufacturing process. The next one is drop in the efficiency of the worker. The efficiency of the worker drops. Why the efficiency of the worker drops? When worker 8 ಗಂಟೆಗೆ ಕೆಲ್ಸಕ್ಕೆ ಬಂದಪ್ಪ ಅಂತಂದ್ರೆ ಅವ್ನ ಕೆಲಸ ಮುಗಿಯೋದು 6 ಗಂಟೆಗೆ ಮುಗಿತದಂತ ಅನ್ಕೋರಿ, ಈವ್ನಿಂಗ್ 6 ಗಂಟೆಗೆ. ಬೆಳಗ್ಗೆ ಬಂದು ಯಾವ ರೀತಿ ಅವ ಕೆಲಸ ಮಾಡ್ತಾ ಇರ್ತಾನೋ 6 ಗಂಟೆವರೆಗೂ ಅದೇ ರೀತಿ ಕೆಲಸ ಮಾಡಲ್ಲ ಅವನು. ದೆರ್ ಈಸ್ ಅ ಡಿಕ್ರೀಸ್ ಇನ್ ಇಟ್ಸ್ ಎಫಿಷಿಯನ್ಸಿ ಆಫ್ ವರ್ಕಿಂಗ್. ಅವ ಕೆಲಸ ಮಾಡೋದ್ರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಬೆಳಗ್ಗೆ ಇದ್ದ ಉತ್ಸುಕತೆ 6 ಗಂಟೆವರೆಗೂ ಇರಲ್ಲ ಅವನಿಗೆ. ಯಾಕೆ ಇರಲ್ಲ ಅಂತಂದ್ರೆ ದಟ್ ಈಸ್ ನ್ಯಾಚುರಲ್. ಸೊ ಹಿ ಮೇ ಗೆಟ್ ಟಯರ್ಡ್, ಅವನಿಗೆ ಟಯರ್ಡ್ ಆಗಿರುತ್ತೆ, ಅಥವಾ ಬೇರೆ ಏನೋ ಹೊಟ್ಟೆ ಹಸ್ತಿರ್ತದೆ, ಏನೋ ಆಗಿರ್ತದೆ. ಸೊ ಅಂತ ಸಂದರ್ಭದಲ್ಲಿ ದ ಎಫಿಷಿಯನ್ಸಿ ರೆಡ್ಯೂಸಸ್. ಸೊ ದಟ್ ಆಲ್ಸೋ ಯು ನೀಡ್ ಟು ಕನ್ಸಿಡರ್ ಹಿಯರ್. ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಅಂತಂದ್ರೆ ಇದ್ರ ಅರ್ಥ ಏನು? ಆಕ್ಚುಯಲ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಪಾರ್ಟ್ ಅನ್ನ 10 ನಿಮಿಷದಲ್ಲಿ ನೀವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ 5% ರಿಲ್ಯಾಕ್ಸೇಷನ್ ಇನ್ ದ ಎಫಿಷಿಯನ್ಸಿ ಡ್ರಾಪ್ ಡೌನ್ ಆಫ್ ದ ವರ್ಕರ್ಸ್. ಅಂದ್ರೆ 10 ನಿಮಿಷಕ್ಕೆ ಹಾಕಿತ್ತಂದ್ರೆ 11 ನಿಮಿಷಕ್ಕೆ ಆಗುತ್ತಂತ ಅನ್ಕೋಬೇಕು ನೀವು. ಬಿಕಾಸ್ 1 minute this is the efficiency drop of the workers there. So that also you need to consider. ಸೊ ನಾವು ಆಕ್ಸಿಡೆಂಟ್ಸ್ ತನ ಮುಗಿದದ. ಆಕ್ಸಿಡೆಂಟ್ಸ್ ಆಯ್ತು, ಡ್ರಾಪ್ ಇನ್ ಎಫಿಷಿಯನ್ಸಿ ಆಫ್ ವರ್ಕರ್ಸ್ ಆಯ್ತಾ? ಓಕೆ. ದೆನ್ ಡ್ರಾಪ್ ಸ್ಟ್ರೈಕ್ಸ್ ತನ ಬಂದಿದೀವ. ಅದ ಡ್ರಾಪ್ ಇನ್ ಎಫಿಷಿಯನ್ಸಿ ಆಫ್ ದ ವರ್ಕರ್ಸ್ ಕಂಪ್ಲೀಟ್ ಆಯ್ತಲ್ಲ. ವರ್ಕರ್ಸ್ ಅಲ್ಲಿ ಎಫಿಷಿಯನ್ಸಿ ಅಂದ್ರೆ ಹೇಳಿನಲ್ಲ, ಬೆಳಗ್ಗೆ ಬಂದ ಈವ್ನಿಂಗ್ ತನೂ ಇರಲ್ಲ. ಸೊ ಅದು ಹೇಳಿನಿ, ಅದು ಕೇಳಿರಲ್ಲ. ಓಕೆ. ದೆನ್ ಡ್ರಾಪ್ ಇನ್ ದ ಎಫಿಷಿಯನ್ಸಿ ಆಫ್ ಮಷಿನ್ಸ್ ಅಂಡ್ ಟೂಲ್ಸ್ ಹೇಳಿನಿ. ಓಕೆ. ಸ್ಟ್ರೈಕ್ಸ್ ಬಂದಾಗ ಇವನ್ ಸಮ್ ಟೈಮ್ಸ್ ಸ್ಟ್ರೈಕ್ ಮಾಡ್ತಿರ್ತಾರಲ್ಲ, ಅವಾಗ ಕಂಪ್ನಿಯಲ್ಲಿ ಸ್ಟ್ರೈಕ್ಸ್ ಮಾಡ್ತಾ ಇರ್ತಾರೆ ಅವ್ರ ಬೇಡಿಕೆಗಳಿದ್ದಾಗ ಏನಾರ ಇದ್ದಾಗ. ಸೊ ಆ ಟೈಮಲ್ಲಿ ಎಷ್ಟು ದಿನ ಸ್ಟ್ರೈಕ್ ಮಾಡ್ತಾರೆ ಬೇಸ್ಡ್ ಆನ್ ದ ಹಿಸ್ಟ್ರಿ ಆಫ್ ಪ್ರೀವಿಯಸ್ ಹಿಸ್ಟ್ರಿ ಇರುತ್ತೆ.
ಹಿಂಗೆ ಸ್ಟ್ರೈಕ್ ಇತ್ತು ಅದಿತ್ತು ಅಂತೇಳಿ, ಇವನ್ ದ್ಯಾಟ್ ಆಲ್ಸೋ ದೇ ನೀಡ್ ಟು ಕನ್ಸಿಡರ್. ಸೊ ಇದನ್ನ ಏನಾಗುತ್ತಲ್ಲ, ದೀಸ್ ಆರ್ ಆಲ್ ಅನ್ಅವಾಯ್ಡಬಲ್, ಯಾವುದೂ ಅವಾಯ್ಡ್ ಮಾಡಕ್ ಬರಲ್ಲ, ಇದನ್ನ ಕನ್ಸಿಡರ್ ಮಾಡ್ಬೇಕು ನೀವು ಎಸ್ಟಿಮೇಷನ್ ಮಾಡ್ಲಿಕ್ಕೆ, ರೈಟ್. ಸೊ ದೆನ್ ನೆಕ್ಸ್ಟ್ ಈಸ್ ಅವಾಯ್ಡಬಲ್ ಎರರ್ಸ್. Avoidable errors, the name itself says, while estimation you can avoid these things. These are least negligible ಮಾಡಬಹುದು ಅಂತ ನೀವು. ಸೊ ಅಂತ ಎರರ್ಸ್ಗೆ ನಾವೇನಂತ ಕರಿತೀವಿ, ಅವಾಯ್ಡಬಲ್ ಎರರ್ಸ್. ಸೊ ದೀಸ್ ಆರ್ ದೋಸ್ ಎರರ್ಸ್ ವಿಚ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ದ ಎಸ್ಟಿಮೇಟರ್ while preparing the estimates. So these errors may occur due to less experience, carelessness, and hurry in preparing the estimates. Some of these errors are poor analysis, omission of some factors, not considering up-to-date data, repetition of some factors. ಸೊ ಇವೆಲ್ಲ ಪೂರ್ ಅನಾಲಿಸಿಸ್, ಒಮಿಷನ್ ಸಮ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಬೇಕಾಗಿರ್ತದ, ಮಾಡಿರಂಗಿಲ್ಲ ಅಂಥವು ನಡೀತಾವೆ. ಸೊ ದೋಸ್ ಆರ್ ಕಾಲ್ಡ್ ಆಸ್ ಅವಾಯ್ಡಬಲ್ ಎರರ್ಸ್. ಸೊ ನಾಟ್ ಕನ್ಸಿಡರಿಂಗ್ ಅಪ್ ಟು ಡೇಟ್ ಡೇಟಾ, ಅಪ್ ಟು ಡೇಟ್ ಡೇಟಾ ಇರಂಗಿಲ್ಲ, ರೀಸೆಂಟ್ ಡೇಟಾ ತಗೋಬೇಕು ನೀವು, ಬಟ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಡೇಟಾ ನೀವು ಅದನ್ನ ಎಸ್ಟಿಮೇಷನ್ ಮಾಡಿಬಿಟ್ಟಿರ್ತೀರಿ, ಬಟ್ ಜಾಸ್ತಿ ಚೇಂಜಸ್ ಇರಲ್ಲ, ಜಾಸ್ತಿ ಚೇಂಜ್ ಬರಲ್ಲ. ಇಲ್ಲಿ ಭಾಳ ಅಂದ್ರೆ ನಿಮಗೆ ಒಂದು 100 ರೂಪೀಸ್ ಹಾಕಿತ್ತಪ್ಪ ಪ್ರಾಡಕ್ಟಿಗೆ ಅಂದ್ರೆ ಅಲ್ಲಿ 99 ರೂಪೀಸ್ ಆಗಿರ್ತದೆ, 1 ರೂಪೀಸ್ ಡಿಫ್ರೆನ್ಸ್ ಆಗುತ್ತೆ. ಸೊ ಅಷ್ಟು ಎಫೆಕ್ಟ್ ಕೊಡೋದಿಲ್ಲ. ಸೊ ಅಂಥದನ್ನ ನೀವೇನಂತ ನೆಗ್ಲೆಕ್ಟ್ ಮಾಡ್ಬೋದು ಅಂತ, ಯು ಕ್ಯಾನ್ ಅವಾಯ್ಡ್ ಇಟ್. ದೆನ್ ರಿಪಿಟೇಷನ್ ಆಫ್ ಸಮ್ ಫ್ಯಾಕ್ಟರ್ಸ್, ಸಮ್ ಫ್ಯಾಕ್ಟರ್ಸ್ ಅನ್ನ ಮೇಲಿಂದ ಮೇಲೆ ರಿಪೀಟ್ ಮಾಡಿದ್ರಿ ಅಂದ್ರೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು ಅಂತ. ಸೊ ವಾಟ್ ದ ಪ್ರೀವಿಯಸ್ ಥಿಂಗ್ಸ್ ಐ ಹ್ಯಾವ್ ಟೋಲ್ಡ್, ದೀಸ್ ಕೆನಾಟ್ ಬಿ ಅವಾಯ್ಡಬಲ್, ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ, ಇವನ್ ಕನ್ಸಿಡರ್ ಮಾಡಲೇಬೇಕು ಎಸ್ಟಿಮೇಷನ್ಗೆ ನೀವು, ಬಟ್ ಇವನ್ ಏನದಲ್ಲ ಇವನ್ ಅವಾಯ್ಡ್ ಮಾಡ್ಬೋದು, ರೈಟ್. ಸೊ ದಿಸ್ ಈಸ್ ಅನ್ಅವಾಯ್ಡಬಲ್ ಅಂಡ್ ಅವಾಯ್ಡಬಲ್ ಎರರ್ಸ್. ದೇರ್ ಆರ್ 2 types ಆಫ್ ಎರರ್ಸ್. ಅರ್ಥ ಆಯ್ತಾ? ರಜಾಕ ಕೇಳ್ತಲ್ಲ ಮತ್ತೆ? ಅಲ್ಲ ಕೇಳಾಕತ್ತಿಲ್ಲ ಈಗ ಕ್ಲಿಯರ್ ಆಗಿ? ಓಕೆ ಫೈನ್. ಸೊ these are all avoidable errors. Next we will see the ಕೇಳಿಸುತ್ತಲ್ಲ ಈಗ? ಯಾವ್ದು ಒಮಿಷನ್ ಅಂದ್ರೆ ಬಿಟ್ಬಿಡೋದು, ಒಮಿಷನ್ ಅಂದ್ರೆ ಬಿಡೋದು, ದಟ್ ಇಸ್ ಒಮಿಷನ್ ಅಂತ ಕರಿತೀವಿ. Then next we will see the constituents of estimation. The constituents means what are the, these are the components of estimation. ಇವು ಎಲ್ಲನೂ ಎಸ್ಟಿಮೇಷನ್ ಅಲ್ಲಿ ನೀವು ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ an estimation. ಸೊ ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ರಿಪೀಟೆಡ್ಲಿ ಆಸ್ಕ್ಡ್ ಫಾರ್ 10 marks. 10 ಮಾರ್ಕ್ಸ್ ಕೇಳಿದ್ದಾರೆ ಇದನ್ನು. ಸೊ ಎಕ್ಸ್ಪ್ಲೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎಸ್ಟಿಮೇಷನ್ ಅಂತ ಕೇಳ್ತಾರೆ ಕ್ವಶನ್. ಸೊ ನೋಟ್ ಇಟ್ ಡೌನ್, ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್, repeatedly asked in the question paper. What are the constituents? Constituents means the components. ಯಾವ ಫ್ಯಾಕ್ಟರ್ ಅನ್ನ ಎಸ್ಟಿಮೇಷನ್ ಮಾಡಬೇಕಾದಾಗ ನೀವು ಕನ್ಸಿಡರ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎಸ್ಟಿಮೇಷನ್, ರೈಟ್. ಕೇಳ್ತದೆಯಾ? ಓಕೆ, ಕೇಳಿಲ್ಲ ಅಂದ್ರೆ ಹೇಳ್ರಿ, ನಂಗೆ ಗೊತ್ತಾಗಲ್ಲ, ಹಂಗೆ ಹೇಳ್ಕೋತ ಹೊಂಟ್ಬಿಟ್ಟಿರ್ತೀನಿ. ಸೊ ಓಕೆ, ದೀಸ್ ಆರ್ ದಿ ಒಂದ್ ವೇಳೆ ಹಂಗ ಯಾರಿಗೂ ಕೇಳಿಲ್ಲಪ್ಪ ಅಂತಂದ್ರೆ ಯಾರೋ ಒಬ್ರು ನಂಗೆ ಫೋನ್ ಮಾಡ್ರಿ, ರಜಾಕ್ ನೀ ಇದ್ದಿಲ್ಲ, ನೀವು ಫೋನ್ ಮಾಡ್ಪ ಯಾರೋದಿಲ್ಲ, ನೀ ನನ್ಗೆ ಫೋನ್ ಮಾಡು ಒಂದ್ ವೇಳೆ ಕೇಳಿಲ್ಲ ಅಂತಂದ್ರೆ. ಓಕೆ, ಸೊ ದೀಸ್ ಆರ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎಸ್ಟಿಮೇಷನ್. ದ ಫಸ್ಟ್ ಒನ್ ಈಸ್ ವಾಟ್ ವಿ ಕಾಲ್ ಆಸ್ ದಿ ಡಿಸೈನ್ ಕಾಸ್ಟ್. ನೆಕ್ಸ್ಟ್ ಒನ್ ಈಸ್ ಡ್ರಾಫ್ಟಿಂಗ್ ಕಾಸ್ಟ್, time and motion studies, planning and production control cost, cost of design and arrangement of special items, cost of experimental work, materials cost, labor cost, time allowances, overheads and profit. There are 10 items are there. These are the 10 constituents of estimation, right? So first one we will see what is the design cost. Design cost andre ಏನಪ್ಪಾ? So the design cost is you need the particular time for designing a product. ಒಂದು ಪ್ರಾಡಕ್ಟ್ ಅನ್ನ ನೀವು ಡಿಸೈನ್ ಮಾಡ್ಬೇಕಂದ್ರೆ ಯು ನೀಡ್ ಸಮ್ ಟೈಮ್ ಫಾರ್ ಇಟ್. ಸೊ ಹೌದಾ, ಯಾವುದೇ ವಸ್ತುವನ್ನ ನೀವು ಡಿಸೈನ್ ಮಾಡ್ಬೇಕಾಗಿತ್ತಪ್ಪ ಅದ್ರದ್ದಂತಂದ್ರೆ ಅವಾಗ ನಿಮ್ಗೆ ಏನ್ ಬೇಕಾಗ್ತದೆ, ಯು ನೀಡ್ ಟೈಮ್ ಬೇಕು ಅದಕ್ಕೆ. ಆಲ್ ಆಫ್ ಎ ಸಡನ್ ಬೆಳಗ್ಗೆ ಕೊಟ್ಟು ಈವ್ನಿಂಗ್ ಅಲ್ಲಿ ಡಿಸೈನ್ ಮಾಡ್ರಿ ಅಂದ್ರೆ ಮಾಡೋಕ್ಕಾಗಲ್ಲ. ಸೊ ಇಟ್ ನೀಡ್ಸ್ ಸಮ್ ಟೈಮ್. ಯು ನೀಡ್ ಟು ಸ್ಟಡಿ. ಸೊ ವಾಟ್ ಈಸ್ ದ ಪ್ರಾಡಕ್ಟ್ ಈಸ್ ಅಬೌಟ್, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ದಟ್ ಪ್ರಾಡಕ್ಟ್. So based on the application of the product, the design depends again, right? So ಈ ಡಿಸೈನ್ ಮಾಡಬೇಕಾದ್ರೆ then again so many people are involved here.
so many workers are involved in the designing. ಸೊ ಡಿಸೈನ್ ಮಾಡಬೇಕಾದ್ರು ಯಾರು ಮನುಷ್ಯರೇ ಮಾಡಬೇಕು. ಸೊ ದ ಎಂಪ್ಲಾಯಿ ಕ್ಯಾನ್ ಟೇಕ್ ದ ಡಿಸೈನ್ ವರ್ಕ್. ಸೊ ಡಿಸೈನ್ ವರ್ಕ್ ಮಾಡಬೇಕಾದಾಗ 4 ಜನನೂ ಇರ್ಬೋದು, 3 ಜನನೂ ಇರ್ಬೋದು. ಸೊ ಇಫ್ ದ ಪ್ರಾಡಕ್ಟ್ ಈಸ್ ಮೋರ್, ಇಫ್ ದ ಪ್ರಾಡಕ್ಟ್ ಕಂಟೈನ್ಸ್ 3 ಪಾರ್ಟ್ಸ್, ಅವಾಗ ಒಂದೊಂದು ಪಾರ್ಟ್ ಒಬ್ಬೊಬ್ರು ಡಿಸೈನ್ ಮಾಡಿರ್ತಾರೆ. ಸೊ ಆ ಡಿಸೈನ್ ಮಾಡ್ಬೇಕಂದ್ರೆ ಆ ಡಿಸೈನರ್ಸ್ ಅನ್ನ ನೀವು ರಿಕ್ರೂಟ್ ಮಾಡ್ಕೋಬೇಕು. ಆ ಡಿಸೈನರ್ಸ್ಗೆ ರಿಕ್ರೂಟ್ ಮಾಡ್ಕೊಂಡ್ಮೇಲೆ ಅವರಿಗೆ ಸ್ಯಾಲ್ರಿ ಕೊಡ್ಬೇಕು ನೀವು. ಸೊ ದೀಸ್ ಆರ್ ದ ವಾಟ್ ಎವರ್ ದ ಕಾಸ್ಟ್ಸ್ ಇನ್ವಾಲ್ವ್ಡ್ ಇನ್ ದ ಡಿಸೈನ್, ದೋಸ್ ಕಾಸ್ಟ್ಸ್ ಯು ನೀಡ್ ಟು ಕನ್ಸಿಡರ್ ಫಾರ್ ದ ಎಸ್ಟಿಮೇಷನ್, right? So not only the salaries of the employees involved in the design, and you need certain softwares for designing. So nowadays you are using CATIA for designing. CATIA software ಅನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಸ್ವಲ್ಪ ಅಮೌಂಟ್ ಕೊಡ್ಬೇಕು ನೀವು. that amount is also part of design cost. ಸೊ ಆ ವಸ್ತುವನ್ನ ಡಿಸೈನ್ ಮಾಡ್ಬೇಕಂತಂದ್ರೆ ಏನೇನು ವೆಚ್ಚಗಳ ತಗಲ್ತಾವಲ್ಲ ಅವು ಎಲ್ಲಾ ವೆಚ್ಚಗಳನ್ನ ನಾವು ಡಿಸೈನ್ ಕಾಸ್ಟ್ ಅಂತ ಕರಿತೀವಿ. ಸೊ ಏನೇ ಇರ್ಬೋದು, ಈ ಡಿಸೈನ್ ಕಾಸ್ಟ್ ಮಾಡಿದ ಸಾಫ್ಟ್ವೇರ್ ಕಾಸ್ಟ್ ಈಸ್ ಆಲ್ಸೋ ದೇರ್. ಆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಯು ನೀಡ್ ಕಂಪ್ಯೂಟರ್ ಈಸ್ ರಿಕ್ವೈರ್ಡ್. ಇವನ್ ಫಾರ್ ಕಂಪ್ಯೂಟರ್ ಪರ್ಚೇಸ್ ಮಾಡಲಿಕ್ಕೆ ಅಮೌಂಟ್ ಸ್ಪೆಂಡ್ ಮಾಡಬೇಕು. ಸೊ ಅದನ್ನೂ ಕಾಸ್ಟ್ ಕೂಡ ಇಟ್ ಈಸ್ ಕನ್ಸಿಡರ್ ಅಂಡರ್ ಡಿಸೈನ್ ಕಾಸ್ಟ್. ಸೊ ಡಿಸೈನ್ ಕಾಸ್ಟ್ ಅಲ್ಲಿ ಬರುತ್ತೆ. ದ ನೆಕ್ಸ್ಟ್, ಸೊ ಬೇಸ್ಡ್ ಆನ್ ದಿಸ್ ಯು ನೀಡ್ ಟು ಫಸ್ಟ್ ಡಿಸೈನ್ ಇಟ್. ಡಿಸೈನ್ ಮೀನ್ಸ್ ಯು ಹ್ಯಾವ್ ಟು ಪ್ಲಾನ್ ಇಟ್. ಅಂದ್ರೆ ಯಾವ ತರ ಡಿಸೈನ್ ಮಾಡಬೇಕು, ಯಾವ ತರ ಸಾಫ್ಟ್ವೇರ್ ನಾವು ಪರ್ಚೇಸ್ ಮಾಡಬೇಕು. ಸೊ ಎಂತ ಪರ್ಸನ್, ವೆದರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅನ್ನ ರಿಕ್ರೂಟ್ ಮಾಡ್ಕೋಬೇಕು ಅಥವಾ ಫ್ರೆಶರ್ ಅನ್ನು ಮಾಡಿದ್ರೆ ಈ ಡಿಸೈನ್ ವರ್ಕ್ ಮಾಡ್ಲಿಕ್ಕೆ ಆಗುತ್ತೋ. ಸೊ ದೀಸ್ ಆರ್ ಆಲ್ ಆಕ್ಟಿವಿಟೀಸ್ಗೆ ಯು ನೀಡ್ ಮನಿ. ಸೊ ಅಂತ ಕಾಸ್ಟಿಗೆ ನಾವೇನಂತ ಕರಿತೀವಿ, ಡಿಸೈನ್ ಕಾಸ್ಟ್ ಅಂತ ಕರಿತೀವಿ, ರೈಟ್? ಅಂಡ್ ನಾಟ್ ಓನ್ಲಿ ದಿಸ್ ಡಿಸೈನ್ ಕಾಸ್ಟ್ ಫಾರ್ ದ ಡಿಸೈನ್ ಡಿಪಾರ್ಟ್ಮೆಂಟ್, ಆ ಮನುಷ್ಯ ಹೂ ಈಸ್ ಇನ್ವಾಲ್ವ್ಡ್ ಇನ್ ದ ಡಿಸೈನ್ ಅವ್ನು ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ಸೊ ಟೈಮ್ ಟು ಟೈಮ್ ಅವನಿಗೆ ನೀವೇನು ಕೊಡೋಕಪ್ಪ, ಟೀ ತಂದು ಕೊಡೋದಾಗ್ಲಿ, ಬಿಸ್ಕೆಟ್ ತಂದು ಕೊಡೋದಾಗ್ಲಿ ಮಾಡ್ಬೇಕು ಅವನಿಗೆ. ಸೊ ದೆನ್ ಹಿ ನೀಡ್ಸ್ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಅವನು ಆರಾಮಾಗಿ ವರ್ಕ್ ಮಾಡ್ತಾನೆ. ಅದನ್ನ ತಂದು ಕೊಡ್ಬೇಕಂದ್ರೆ ಯು ನೀಡ್ ಸಮ್ ಡಿ ಗ್ರೂಪ್ ವರ್ಕರ್ಸ್. ಸೊ ಅಲ್ಲಿ ಡಿ ಗ್ರೂಪ್ ವರ್ಕರ್ಸ್ ಬೇಕಾಗ್ತದೆ. ಡಿ ಗ್ರೂಪ್ ವರ್ಕರ್ಸ್ ಫಾರ್ ದ ಡಿಸೈನ್ ಡಿಪಾರ್ಟ್ಮೆಂಟ್, ಅವ್ರಿಗೆ ನೀವು ಸ್ಯಾಲ್ರಿ ಕೊಡಬೇಕು. ಆ ಸ್ಯಾಲ್ರಿನೂ ಕೂಡ ಯು ಹ್ಯಾವ್ ಟು ಕನ್ಸಿಡರ್ ಅಂಡರ್ ಡಿಸೈನ್ ಕಾಸ್ಟ್. ಸೊ ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ದಿ ಡಿಸೈನ್ ಕಾಸ್ಟ್. The next one is drafting cost. What does it mean by drafting? So I explained in CATIA drafting. Drafting ಅಂತಂದ್ರೆ ಡ್ರಾಯಿಂಗ್ ಮಾಡೋದು. That is a drafting cost. ಡಿಸೈನ್ ಮಾಡೋರು ಬೇರೆ ಇರ್ತಾರೆ, ಅದಕ್ಕೆ ಡ್ರಾಯಿಂಗ್ ಮಾಡೋರು ಬೇರೆ ಇರ್ತಾರೆ. ಡ್ರಾಯಿಂಗ್ ಮಾಡಬೇಕಾದಾಗ ಮಚ್ ನಾಲೆಜ್ ಈಸ್ ನಾಟ್ ರಿಕ್ವೈರ್ಡ್ ಆನ್ ದ ಡಿಸೈನ್ ಸೈಡ್. ಡಿಸೈನ್ ನಾಲೆಜ್ ಬೇಕಾಗಿಲ್ಲ ಡ್ರಾಯಿಂಗ್ ಮಾಡಲಿಕ್ಕೆ. ಸೊ ಡ್ರಾಯಿಂಗ್ ಮಾಡಬೇಕಾದಾಗ ಇಫ್ ದ ಪರ್ಸನ್ ಈಸ್ ನೋಯಿಂಗ್ ಅಬೌಟ್ ದ ಡ್ರಾಯಿಂಗ್ ಸ್ಟ್ಯಾಂಡರ್ಡ್ಸ್, how the dimension is given and what type of dimensions we have to use, what tolerances to be given, what allowances to be given, ಅದ್ರ ಬಗ್ಗೆ ಐಡಿಯಾ ಇದ್ರೆ ಸಾಕು ಅವನಿಗೆ. ಎಲ್ಲಿ ಲೋಡ್ ಆಕ್ಟ್ ಆಗುತ್ತಾ, ಎಲ್ಲಿ ಫೇಲ್ ಆಕೈತಿ, ಇದು ಆಗುತ್ತಾ, ಅದನ್ನ ಅವ್ನು ತೊಗೊಂಡು ಏನು ಮಾಡ್ತಾನ ಅವನು. ದಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಡ್ರಾಯಿಂಗ್ ಪರ್ಸನ್. ಡ್ರಾಯಿಂಗ್ ಪರ್ಸನ್ ಈಸ್ ಓನ್ಲಿ ಟು ರೀಪ್ರೊಡ್ಯೂಸ್ ದ ಡಿಸೈನ್ಡ್ ಪಾರ್ಟ್. ಆ ಡಿಸೈನ್ ಅಲ್ಲಿ ಏನು ಮಾಡೆಲ್ ಮಾಡಿರ್ತಾರೋ ಕ್ಯಾಟಾದಲ್ಲಿ ಅದನ್ನ ಡ್ರಾಯಿಂಗ್ ಮಾಡಬೇಕು. ಸೊ ಇಟ್ಸ್ ವೆರಿ ಸಿಂಪಲ್. ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್. ದ ಡಿಸೈನ್ ಇನ್ವಾಲ್ವ್ ಆದವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ ಇನ್ವಾಲ್ವ್ಡ್. ಬಿ ಹೋಲ್ಡರ್ಸ್ ಇನ್ವಾಲ್ವ್ಡ್ ಇನ್ ದ ಡಿಸೈನ್ ವರ್ಕ್. ಡ್ರಾಫ್ಟಿಂಗ್ ಅಲ್ಲಿ ಡಿಪ್ಲೊಮಾ ಹೋಲ್ಡರ್ಸ್ ಈಸ್ ಇನ್ವಾಲ್ವ್ಡ್ ಇನ್ ದ ಡ್ರಾಫ್ಟಿಂಗ್ ವರ್ಕ್. ಸೊ ಡಿಪ್ಲೊಮಾ ಕಲ್ತವರಿಗೆ ಡ್ರಾಫ್ಟಿಂಗ್ ಮಾಡಕ್ ಹಚ್ತಾರೆ, ಇಂಜಿನಿಯರಿಂಗ್ ಕಲ್ತವರಿಗೆ ಡಿಸೈನ್ ಮಾಡಕ್ ಹಚ್ತಾರೆ. ಬಟ್ ನೌ ಡೇಸ್ ಇಟ್ ಈಸ್ ರಿವರ್ಸ್ಡ್. ಇದು ರಿವರ್ಸ್ ಆಗಿದೆ. ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ದ ಬಿ ಸ್ಟೂಡೆಂಟ್ಸ್. ದ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಡಿಸೈನಿಂಗ್ ವರ್ಕ್ ನೌ ಡೇಸ್ ಅಂಡ್ ದ ಬಿ ಹೋಲ್ಡರ್ಸ್ ಆರ್ ಇನ್ವಾಲ್ವ್ಡ್ ಇನ್ ಡ್ರಾಫ್ಟಿಂಗ್. ಹಂಗಾಗಿದೆ ಈಗ, right? That this is not correct. That's generally speaking we are saying the design work is done by BE students, drafting work is done by diploma students, but the actual truth is different. When you enter into the company or organization, so in that the person who is more intelligent, so for that person the design work is assigned. The person who is very much interested in drafting, only that person is assigned the drawing. ಸೊ ಆ ಡ್ರಾಫ್ಟಿಂಗ್ ಮಾಡ್ಲಿಕ್ಕೂ ಕೂಡ ಯು ನೀಡ್ ಪರ್ಸನ್ಸ್. ಅವರಿಗೂ ಪರ್ಸನ್ಸ್ ಬೇಕು, ಅವರಿಗೆ ನೀವು ಸ್ಯಾಲ್ರಿ ಕೊಡಬೇಕು. ಸೊ ದಟ್ ಆಲ್ ಕಾಸ್ಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಡ್ರಾಫ್ಟಿಂಗ್ ಕಾಸ್ಟ್. ದೆನ್ ನೆಕ್ಸ್ಟ್ ಒನ್ ಈಸ್ ಟೈಮ್ ಅಂಡ್ ಮೋಷನ್ ಸ್ಟಡೀಸ್. ಸೊ ಆಸ್ ಅ ಸೆಡ್, ಟೈಮ್ ಅಂಡ್ ಮೋಷನ್ ಸ್ಟಡೀಸ್ ಐ ಟೋಲ್ಡ್ ಆಲ್ರೆಡಿ. ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಯು ನೀಡ್ ದ ಆಪರೇಷನ್ಸ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಪರೇಷನ್ಸ್ ವಿಲ್ ಬಿ ದೇರ್. ಸೊ ಆ ಆಪರೇಷನ್ ಮಾಡಬೇಕಾದ ಟರ್ನಿಂಗ್ ಆಪರೇಷನ್, ದೆನ್ milling operation, drilling operation, grinding operations. So these different kinds of operations will be there. For each and every operation, how much time you are going to give for that? ಅದಕ್ಕೆ ಎಷ್ಟು ಟೈಮ್ ಅನ್ನ ನೀವು ಕೊಡ್ತೀರಿ, ರೈಟ್? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ಟೈಮ್ ನ ನೋಡ್ಬೇಕಾಗತ್ತೆ ನೀವು.
ರೈಟ್. ಸೊ ದೆನ್ ಮೋಷನ್ ಸ್ಟಡೀಸ್ ಮೀನ್ಸ್ ಮೋಷನ್ ಅಂದ್ರೆ ಈ ಮಷಿನ್ ಮೇಲೆ ಇದ್ದಿದ್ದು ನೆಕ್ಸ್ಟ್ ಮಷಿನಿಗೆ ಹೋಗ್ಬೇಕಾದಾಗ ಎಷ್ಟು ಟೈಮ್ ತಗೊಳುತ್ತೆ ಆ ವರ್ಕ್ ಪೀಸು, ಅಲ್ಲಿಂದ ನೆಕ್ಸ್ಟ್ ಮಷಿನ್ಸ್ಗೆ ಹೋಗ್ಬೇಕಾದಾಗ ಎಷ್ಟು ಟೈಮ್ ತಗೊಳುತ್ತೆ. ಸೊ ದಿಸ್ ಇಸ್ ಅ ಮೋಷನ್ ಸ್ಟಡಿ. ಸೊ ಫಾರ್ ದ್ಯಾಟ್ ಯು ನೀಡ್ ಪ್ಲಾನಿಂಗ್ ಅಂಡ್ ಪ್ರೊಡಕ್ಷನ್ ಕಂಟ್ರೋಲ್ ಕಾಸ್ಟ್. ದಿಸ್ ಇಸ್ ಕಾಲ್ಡ್ ಆಸ್ ದಿ ಆ ಟೈಮ್ ಅನ್ನ ಎಷ್ಟು ತಗೊಳುತ್ತೆ. ಸೊ ಎಲ್ಲಿಂದ ಅಲ್ಲಿಗೆ ಮೋಷನ್ ಅದು ಮೂವ್ ಆಗಬೇಕಾಗಿತ್ತು ವರ್ಕ್ ಪೀಸ್ ಅಂತಂದ್ರೆ ಎಷ್ಟು ಟೈಮ್ ತಗೊಳುತ್ತೆ. ಸೊ ಅಷ್ಟು ಟೈಮು ನೀವೇನು ಪ್ರೊಡಕ್ಷನ್ ಪರ್ಸನ್ ವೇಟ್ ಮಾಡ್ಬೇಕಾಗತ್ತೆ. ಅವ್ನು ನಿಂತ್ಕೋತಾನೆ, ಐಡಲ್ ಆಗಿಬಿಡ್ತಾನೆ ಅವನಿಗೆ. ಸೊ ಅದಕ್ಕೆ ಅದನ್ನ ಎಲ್ಲನೂ ಕನ್ಸಿಡರ್ ಮಾಡಿ ಯು ನೀಡ್ ಟು ಫೈಂಡ್ ಔಟ್ ದಿ ಕಾಸ್ಟ್. ಸೊ ದಟ್ ಈಸ್ ಟೈಮ್ ಮೋಷನ್ ಸ್ಟಡೀಸ್ ಪ್ಲಾನಿಂಗ್ ಅಂಡ್ ಪ್ರೊಡಕ್ಷನ್ ಕಂಟ್ರೋಲ್ ಕಾಸ್ಟ್ ಅಂತ ಕರಿತೀವಿ ನಾವು. ಸೊ ಅದನ್ನ ಪ್ಲಾನಿಂಗ್ ಮಾಡ್ಲಿಕ್ಕೂ ಒಬ್ಬ ಪರ್ಸನ್ ಇರ್ತಾನೆ, ಅವನಿಗೂ ಸ್ಯಾಲ್ರಿ ಕೊಡಬೇಕು. ಸೊ ಪ್ರೊಡಕ್ಷನ್ ಕಂಟ್ರೋಲ್ ಕಾಸ್ಟ್, ದೀಸ್ ಆರ್ ಆಲ್ ತ್ರೀ ಕಮ್ಸ್ ಅಂಡರ್ ದಿ ಪ್ರೊಡಕ್ಷನ್ ಕಂಟ್ರೋಲ್ ಕಾಸ್ಟ್, ರೈಟ್. The next one is cost of design and arrangement of special items. So arrangement of special items and cost of design. ಇಲ್ಲಿ ಏನು ನೋಡಿದ್ವಿ, ಡಿಸೈನ್ ಕಾಸ್ಟ್ ಇನ್ ದ ಬಿಗಿನಿಂಗ್ ಫಸ್ಟ್ ಒನ್ ಈಸ್ ಡಿಫರೆಂಟ್. ಫಸ್ಟ್ ಡಿಸೈನ್ ಕಾಸ್ಟ್ ಈಸ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್. ನಾವು ಏನು ಮಾಡ್ಬೇಕಂದಿವಿ, ಫಾರ್ ಎಕ್ಸಾಂಪಲ್ ಪೆನ್ ಅನ್ನ ಮಾಡ್ತಿದ್ವಪ್ಪ ಅಂತಂದ್ರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಂದ್ರೆ, ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆ ಪೆನ್ನನ್ನು ಡಿಸೈನ್ ಮಾಡಲಿಕ್ಕೆ ಏನು ತಗಲ್ತದಲ್ಲ ವೆಚ್ಚ, ಅದನ್ನು ಮಾತ್ರ ಡಿಸೈನ್ ಕಾಸ್ಟ್ ಅಂತ ಕರಿತೀವಿ. ಆ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದಾಗ ಯು ನೀಡ್ ಸರ್ಟನ್ ಜಿಗ್ಸ್ ಆ್ಯಂಡ್ ಫಿಕ್ಚರ್ಸ್. ಅದು ಪೆನ್ ಹಿಂಗೆ ಹೋಲ್ಡ್ ಮಾಡಬೇಕಲ್ಲ, ಹೋಲ್ಡ್ ಮಾಡಿ ಹಿಡಿಯೋದು, ಅಲ್ಲಿ ಆಪರೇಷನ್ ಮಾಡೋದಕ್ಕೆ ಸ್ಪೆಷಲ್ ಏನಾದರೂ ಟೂಲ್ಸ್ ಬೇಕಪ್ಪ ಅಂತಂದರೆ ಆ ಸ್ಪೆಷಲ್ ಟೂಲ್ಸ್ ಆಗಲಿ ಅಥವಾ ಜಿಗ್ಸ್ ಆಗಲಿ ಫಿಕ್ಚರ್ಸನ್ನು ನೀವು ಡಿಸೈನ್ ಮಾಡಬೇಕಾಗತ್ತೆ. ಸೊ ಆ ಎಡಿಷನಲ್ ಫೀಚರ್ಸ್ ಟು ಬಿ ಡಿಸೈನ್. ಸೊ ಅದಕ್ಕೆ ಏನು ಕಾಸ್ಟ್ ತಗಲ್ತದ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಕಾಸ್ಟ್ ಆಫ್ ಎ ಡಿಸೈನ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಸ್ಪೆಷಲ್ ಐಟಮ್ಸ್. ಸ್ಪೆಷಲ್ ಐಟಮ್ಸ್ ಈಸ್ ಲೈಕ್ ಟೂಲ್ಸ್, ಜಿಗ್ಸ್, ಫಿಕ್ಚರ್ಸ್. ಅದು ಇವನ್ನ ಡಿಸೈನ್ ಮಾಡಲಿಕ್ಕೆ ಏನು ಅಮೌಂಟ್ ಕೊಡ್ತಿರೋ ದಟ್ ಈಸ್ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಡಿಸೈನ್. ದ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಆಫ್ ಎಕ್ಸ್ಪೆರಿಮೆಂಟಲ್ ವರ್ಕ್. Cost of experimental work means sometimes you need to carry out experiment, then you have to come to a conclusion. Experimental ಆಗಿ ವರ್ಕ್ ಮಾಡೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಡೈರೆಕ್ಟ್ ಹೊರಗಡೆ ಕಳಿಸಲ್ಲ, ಯು ನೀಡ್ ಟು ಟೆಸ್ಟ್ ಇಟ್. ಎಲ್ಲನೂ ಟೆಸ್ಟ್ ಮಾಡ್ತಾರೆ. ಏನು ಟೆಸ್ಟ್ ಮಾಡ್ತಾರೆ, ಅದನ್ನು ಎಷ್ಟು ಹೈ ಸ್ಪೀಡ್ ಹೋಗುತ್ತೆ, ಹೈ ಸ್ಪೀಡ್ ಹೊಡೆದು ನೋಡ್ತಾರೆ. ಈಗ ಇಷ್ಟು ಸ್ಪೀಡ್ನಾಗ ಬಂದು ಆಕ್ಸಿಡೆಂಟ್ ಆತಪ್ಪ ಅಂದ್ರೆ ಒಳಗೆ ಕುಂತವ್ರಿಗೆ ಏನಾಗುತ್ತೆ ಅದನ್ನ ಆಕ್ಸಿಡೆಂಟ್ ಮಾಡಿ ನೋಡ್ತಾರೆ. ದಟ್ ಈಸ್ ಎಕ್ಸ್ಪೆರಿಮೆಂಟಲ್, ದೇ ಆರ್ ಗೋಯಿಂಗ್ ಟು ಸ್ಟಡಿ. ಆ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಮಾಡಿದ್ಮೇಲೆ ಆ ಮಾಡೋಕ್ಕೆ ಏನು ಅಮೌಂಟ್ ಸ್ಪೆಂಡ್ ಮಾಡ್ತಿರಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಕಾಸ್ಟ್ ಆಫ್ ಎಕ್ಸ್ಪೆರಿಮೆಂಟಲ್ ವರ್ಕ್. ಸೊ ಆಲ್ ಆಫ್ ಎ ಸಡನ್ ಆಫ್ಟರ್ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರಗಡೆ ತರಲ್ಲ ನಾವು. ಫಸ್ಟ್ ವಿಲ್ ಟೆಸ್ಟ್ ದ್ಯಾಟ್. ಅದನ್ನ ಟೆಸ್ಟ್ ಮಾಡೇ ಮಾಡ್ತೀವಿ ನಾವು, ಎಕ್ಸ್ಪೆರಿಮೆಂಟಲ್ ಮಾಡೇ ಮಾಡ್ತೀವಿ. ಯಾವುದೇ ಪ್ರಾಡಕ್ಟ್ ಇರಲಿ ಫಸ್ಟ್ ವಿಲ್ ಟೆಸ್ಟ್ ಇಟ್. ಸೊ ಆ ಟೆಸ್ಟ್ ಮಾಡಲಿಕ್ಕೆ ದಟ್ ಈಸ್ ವೇಸ್ಟೇಜ್. ಫಸ್ಟ್ ಏನು ಟೆಸ್ಟ್ ಮಾಡ್ತೀವಿ, 1 or 2 parts ವಿ ಆರ್ ಗೋಯಿಂಗ್ ಟು ಟೆಸ್ಟ್. ಸೊ ಅದು ವೇಸ್ಟ್ ಅಲ್ಲ, ದಟ್ ಅಮೌಂಟ್ ಇಸ್ ವೇಸ್ಟ್. ಸೊ ದ್ಯಾಟ್ ಆಲ್ಸೋ ಈಸ್ ಕನ್ಸಿಡರ್ಡ್ ಇನ್ ದ ಎಸ್ಟಿಮೇಷನ್. Then next comes the material cost. So what is the material cost? You know the name itself says material cost. So whatever the raw material is required. So raw material ಏನು ಸಿಗುತ್ತಪ್ಪ ನಿಮಗೆ, ಸೊ that is the material cost. ಸೊ ಅದಕ್ಕೆ ಏನು ಎಷ್ಟು ರಾ ಮಟೀರಿಯಲ್ ಬೇಕು, ಎಷ್ಟು ನಾವು ಪರ್ಚೇಸ್ ಮಾಡಬೇಕು, ಸೊ ದಟ್ ಈಸ್ ಆಲ್ ಕಮ್ಸ್ ಅಂಡರ್ ದಿ ಮಟೀರಿಯಲ್ ಕಾಸ್ಟ್ ಇಯರ್. ಆ್ಯಂಡ್ ಇನ್ ಮಟೀರಿಯಲ್ ಕಾಸ್ಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಸೊ ನಾವು ಡಿಸೈನ್ ಮಾಡಿ ಏನು ತೊಗೊಂಬರ್ತೀವಿ, ಡ್ರಾಯಿಂಗಲ್ಲಿ ಏನು ಡೈಮೆನ್ಷನ್ ತೋರಿಸಿರ್ತೀವಿ, ದೋಸ್ ಡೈಮೆನ್ಷನ್ಸ್ ಆರ್ ಫಿನಿಶ್ಡ್ ಪ್ರಾಡಕ್ಟ್ ಡೈಮೆನ್ಷನ್ಸ್. ಫಿನಿಶ್ ಆದಮೇಲೆ ಏನು ಬರುತ್ತೋ ಅದ್ರ ಡೈಮೆನ್ಷನನ್ನು ಡ್ರಾಯಿಂಗಲ್ಲಿ ತೋರಿಸಿರ್ತೀವಿ. ಬಟ್ ಅಡಿಷನಲ್ ಮಟೀರಿಯಲ್ ಈಸ್ ರಿಕ್ವೈರ್ಡ್ ಅದರ್ ದೆನ್ ದ್ಯಾಟ್. ಈಗ ಫಾರ್ ಎಕ್ಸಾಂಪಲ್ ಡ್ರಾಯಿಂಗಲ್ಲಿ ಲೆಂತ್ 10 mm ತೋರಿಸಿದ್ರೆ ಆ್ಯಕ್ಚುಯಲ್ ಮಟೀರಿಯಲ್ 10 mm ಇರಲ್ಲ. ಇಟ್ ಈಸ್ ಮೋರ್ ದನ್ ದ್ಯಾಟ್, ಇಟ್ ಈಸ್ 12 mm ಆರ್ ಸಮ್ಟೈಮ್ಸ್ ಇಟ್ ಈಸ್ 15 mm. ಯಾಕಂದ್ರೆ 5 mm ಲೇತ್ ಮಷಿನ್ ಚಕ್ಕಲ್ಲಿ ಹಿಡಿಬೇಕು ನೀವು ಅದನ್ನು. ದಟ್ ಈಸ್ ಅಡಿಷನಲ್ ಈಸ್ ರಿಕ್ವೈರ್ಡ್. ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯು ಆರ್ ಪಾರ್ಟಿಂಗ್ ಆಫ್ ಇಟ್, ಪಾರ್ಟಿಂಗ್ ಟೂಲ್ ಯೂಸ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ಕೋತೀರಿ. ಬಟ್ ಆ 5 mm ಏನಾಗುತ್ತೆ, ದಟ್ ಈಸ್ ವೇಸ್ಟ್. ಆ 5 mm ವೇಸ್ಟ್ ಆಗಿದ್ದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ಅಂದರೆ ಒಂದೊಂದು ಪಾರ್ಟಿಗೆ 5 mm ವೇಸ್ಟ್ ಆಗುತ್ತೆ. ಯು ನೀಡ್ ಟು ಕನ್ಸಿಡರ್ ದ್ಯಾಟ್ ಆಲ್ಸೋ ಇನ್ ದ ಡಿಸೈನ್, ದ್ಯಾಟ್ ಆಲ್ಸೋ ಇನ್ ದ ಎಸ್ಟಿಮೇಷನ್ ಕಾಸ್ಟ್. ಸೊ ದಟ್ ಈಸ್ ಕಮ್ಸ್ ಅಂಡರ್ ಮಟೀರಿಯಲ್ ಕಾಸ್ಟ್. ಅದಾದಮೇಲೆ ಅದೇನು 5 mm ಆಮೇಲೆ ಅದನ್ನ ಚಿಪ್ ಮಾಡಿರ್ತಾರಲ್ಲ, ಟರ್ನಿಂಗ್ ಮಾಡಿದ್ಮೇಲೆ ಚಿಪ್ ಹೊರಗಡೆ ಬರುತ್ತಲ್ಲ, ಆ ಚಿಪ್ ಹೊರಗಡೆ ಬಂದಿದ್ದು ದಟ್ ಈಸ್ ಆಲ್ಸೋ ವೇಸ್ಟ್. ಬಟ್ ಅದನ್ನ ನೀವು ಕನ್ಸಿಡರ್ ಮಾಡಿರ್ತೀರಿ, ಕಾಸ್ಟ್ ಕನ್ಸಿಡರ್ ಮಾಡಬೇಕು. ವೇಸ್ಟ್ ಆಗೋದನ್ನು ಕೂಡ ನೀವು ಕನ್ಸಿಡರ್ ಮಾಡಿ ಒನ್ ಪ್ರಾಡಕ್ಟಿಗೆ ರೇಟನ್ನು ಫಿಕ್ಸ್ ಮಾಡಬೇಕು. ಬಟ್ ಇನ್ನೊಂದು ಹೇಳ್ತಾನಲ್ಲಿ, ನೀವು ಎಲ್ಲನೂ ಅದನ್ನು ಕನ್ಸಿಡರ್ ಮಾಡಿದ್ರಿ ಅಂದರೆ ಇಟ್ ಬಿಕಮ್ಸ್ ವೆರಿ ಹೈ. ಆವಾಗ ಪ್ರಾಡಕ್ಟ್ ರೇಟ್ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡ್ಬೇಕಂತ ಹೇಳ್ತಾನೆ ಅವನು, ಎಲ್ಲನೂ ಏನು ವೇಸ್ಟ್ ಆಗಿರುತ್ತೋ ಅದನ್ನು ತೊಗೊಂಡೋಗಿ ಸ್ಕ್ರ್ಯಾಪಿಗೆ ಹಾಕಬೇಕು.
ಸ್ಕ್ರಾಪ್ ಮಾಡ್ಬೇಕನ್ನ ಕೆಬ್ಣ ತುಂಬರಿಗೆ ಹಾಕ್ಬೇಕು. ಹಾಕಿದ್ಮೇಲೆ ಏನ್ ರೇಟ್ ಬರುತ್ತಲ್ಲ ಆ ರೇಟ್ ಅನ್ನ ಟೋಟಲ್ ಕಾಸ್ಟ್ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಂತ ಹೇಳ್ತಾನ ಅವ್ನು. ಕರೆಕ್ಟ್ ಅಲ್ಲ, ಸಬ್ಸ್ಟ್ರಾಕ್ಟ್ ಮಾಡ್ಬೇಕಲ್ಲ ಅದು ಬಂದಿದ್ದ ರೇಟ್ ಅನ್ನ. So that is what he is saying, that is the material cost. At the end also, whatever the wastage it is taking place in the form of chips or extra ಏನ್ ಮಟೀರಿಯಲ್ ಇರುತ್ತೆ ಅದು ಎಲ್ಲನೂ ನೀವು ಸ್ಕ್ರಾಪ್ ಮಾಡ್ರಿ. ಸ್ಕ್ರಾಪ್ ಮಾಡಿದ ಮೇಲೆ ಏನ್ ಅಮೌಂಟ್ ಬರುತ್ತೋ ಅದನ್ನ ಮೈನಸ್ ಮಾಡ್ರಿ ಅಂತ ಹೇಳ್ತಾನೆ. ಮೈನಸ್ ಮಾಡ್ಬೇಕು ಅದನ್ನ, ಅಂದ್ರೆ ಯು ವಿಲ್ ಗೆಟ್ ದಿ ಕರೆಕ್ಟ್ ಎಸ್ಟಿಮೇಷನ್ ಕಾಸ್ಟ್ ಅಂತ. Then next comes the labor cost. You know the labor workers. You need to give the workers. For example, who are working in the production department. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾರೋ, ಆರ್ ದ ಟೈಮ್ ಅಂಡ್ ಮೋಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದರ್ ದೆನ್ ಡಿಸೈನ್ ಅಂಡ್ ಡ್ರಾಫ್ಟಿಂಗ್ ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲಿ ಎಲ್ಲ ಎಂಪ್ಲಾಯೀಸ್ ಇನ್ವಾಲ್ವ್ ಆಗಿರ್ತಾರೋ, ಸೊ ಅವ್ರನ್ನ ಎಲ್ಲರನ್ನೂ ಯು ಹ್ಯಾವ್ ಟು ಇನ್ವಾಲ್ವ್ ಹಿಯರ್. ದಟ್ ಇಸ್ ಕಮ್ಸ್ ಅಂಡರ್ ದಿ ಲೇಬರ್ ಕಾಸ್ಟ್. ದೆನ್ ನೆಕ್ಸ್ಟ್ ಕಮ್ಸ್ ದಿ ಟೈಮ್ ಅಲೋವೆನ್ಸಸ್. The time allowances is very important now. The time allowances means here again this is classified into 4 types. ಈ ಟೈಮ್ ಅಲೋವೆನ್ಸ್ ಅನ್ನೋದನ್ನ 4 types ಮಾಡ್ತಾನೆ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸೆಟಪ್ ಟೈಮ್. ಇಫ್ ಯು ಹ್ಯಾವ್ ಅ ಬುಕ್, write down this is very important. Time allowances, there are 4 types. ಏನಾರ ಅಪ್ಪಿ ತಪ್ಪಿ ಬುಕ್ ಇಟ್ಕೊಂಡ್ ಕೂತಿದ್ರಿ, ಮುಂದೆ ನೋಟ್ಬುಕ್ ಬರ್ಕೋಬೇಕಂತ ಅನ್ನೋರು ಇಟ್ಕೊಂಡ್ ಕೂತಿದ್ರಪ್ಪ ಅಂತಂದ್ರ ಬರ್ಕೋರಿ. There are 4 types in the time allowances. First type is setup time. Second one is operation time. ಬರ್ಕೊಳ್ತಾ ಇದ್ದೀರಿ? Okay. Time allowances ಅಲ್ಲಿ 4 types. One is setup time. Second one is operation time. ಆಪರೇಷನ್ ಟೈಮ್ ಒಳಗೆ ಮತ್ತೆ 2 ಟೈಪ್ ಬರ್ತಾವ. ಆಪರೇಷನ್ ಟೈಮ್ದಾಗೆ 2 ಅದಾವ, 2 ಬರ್ಕೋರಿ. ಹ್ಯಾಂಡ್ಲಿಂಗ್ ಟೈಮ್ ಅಂಡ್ ಮಷಿನ್ ಟೈಮ್. Handling time and machine time. Third one, the tear down time. The tear down time. Fourth one, miscellaneous allowances. Fourth one, miscellaneous allowances. ಅಂದ್ರೆ ಇತ್ಯಾದಿಗಳು ಅನ್ನಂಗಷ್ಟೇ. Miscellaneous means ಇತ್ಯಾದಿಗಳು. Miscellaneous allowances. I'll repeat once again. Time allowances is very important. In one of the question paper he asked separately what are the types of time allowances. The first one is setup time. Second one is operation time. Operation time nage ಮತ್ತೆ 2 ಟೈಪ್ ಬರ್ತಾವು, handling time and machine time. Third one is the tear down time. The fourth one is miscellaneous allowances. ಬರ್ಕೊಂಡ್ರಿ ಎಲ್ಲರೂ? ಎನಿ ಡೌಟ್? ಟೈಮ್ ಅಲೌನ್ಸಸ್ ಬರ್ಕೊಂಡ್ರಿ ಎಲ್ಲರೂ? ಓಕೆ ಓಕೆ ಫೈನ್. ಟೈಮ್ ಅಲೌನ್ಸಸ್ ಅಲ್ಲಿ ಐ ಟೋಲ್ಡ್ ಯು ದ ಸೆಟಪ್ ಟೈಮ್. ವಾಟ್ ಯು ಮೀನ್ ಬೈ ಸೆಟಪ್ ಟೈಮ್? ಸೊ ದ ನೇಮ್ ಇಟ್ ಸೆಲ್ಫ್ ಸೇಸ್ ಸೆಟಪ್ ಟೈಮ್. ಸೆಟ್ ಅಪ್ ಮೀನ್ಸ್ ಯು ನೀಡ್ ಟು ಸೆಟ್ ಅಪ್. ಏನ್ ಸೆಟಪ್ ಮಾಡ್ಬೇಕಪ್ಪ? ಫಾರ್ ಎಕ್ಸಾಂಪಲ್, ಫಾರ್ ದ ಪ್ರೊಡಕ್ಷನ್ ಪರ್ಪಸ್, ಲೇತ್ ಮಷಿನ್ ಮೇಲೆ ನೀವು ಆ ವರ್ಕ್ ಪೀಸ್ ಅನ್ನ ಆ ಲೇತ್ ಮಷಿನ್ ಜಾಲ್ ಇಡ್ತೀರಿ. ನೀವು ಚೆಕ್ ಅಲ್ಲಿ ಫಸ್ಟ್ ಫಿಟ್ ಮಾಡಿ ಅದನ್ನ ಟೈಟ್ ಮಾಡಿ ರೊಟೇಷನ್ ಮಾಡಿ ನೋಡ್ತೀರಿ, ಅಂದ್ರೆ ಅಲ್ಲಿ ರನ್ಔಟ್ ಇದೆ ಏನೋ ಅಂತೇಳಿ. ಸೊ ನೀವು 3rd ಸೆಮ್ ಅಲ್ಲಿ 4th ಸೆಮ್ ಅಲ್ಲಿ ಲೇತ್ ಮಷಿನ್ ಮೇಲೆ ವರ್ಕ್ ಮಾಡಿರಿ ಅನ್ಕೋತೀನಿ ನಾನು. ಅವಾಗ ಮಾಡ್ಬೇಕಾದಾಗ ಆ ಜಾಲಿ ಆ ವರ್ಕ್ ಪೀಸ್ ಅನ್ನ ಇಟ್ಬಿಟ್ಟು ಟೈಟ್ ಮಾಡಿದ ಮೇಲೆ ತಿರುಗಿಸಿ ನೋಡ್ತೀರಿ ಫಸ್ಟ್ ಅದನ್ನ, ರೈಟ್? ಸೊ ಅದನ್ನ ತಿರುಗಿಸ್ಬೇಕಾದಾಗ ಆ ವರ್ಕ್ ಪೀಸ್ ಹಿಂಗ ಅಳ್ಳಾಡ್ಬಾರ್ದು. ಹಿಂಗ ಅಳ್ಳಾಡ್ತಪ್ಪ ಅಂತಂದ್ರೆ ದರ್ ಇಸ್ ಅ ರನ್ಔಟ್ ಅಂದಂಗ. ರನ್ಔಟ್ ಇದೆ, ಅದನ್ನ ತೆಗಿಬೇಕು. ನೀವು ತೆಗಿಬೇಕಂದ್ರೆ ದರ್ ಇಸ್ ಇನ್ಸ್ಟ್ರೂಮೆಂಟ್, ಇನ್ಸೈಡ್ ಕ್ಯಾಲಿಪರ್ ಅಂಡ್ ಔಟ್ಸೈಡ್ ಕ್ಯಾಲಿಪರ್ ಅಂತ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಆ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡಿ ನೋಡ್ತೀರಿ ನೀವು ಅದನ್ನ, ರೈಟ್? ಸೊ ಅವಾಗ ಏನ್ ಮಾಡ್ತೀರಿ, ಮತ್ತೆ ಅದನ್ನ ಹಿಂಗ ಕರೆಕ್ಟ್ ಆಗಿ ಅಳ್ಳಾಳಂಗ್ ಫಿಕ್ಸ್ ಮಾಡ್ತೀರಿ. ಸೊ ಅದಕ್ಕೆ ಟೈಮ್ ಬೇಕಲ್ಲ ನಿಮ್ಗೆ. ಸುಮ್ಮನೆ ಹಿಂಗೆ ಇಟ್ಬಿಡ ತೊಗೊಳಲ್ಲ ಅದು. ಯು ನೀಡ್ ಟು ಫಿಕ್ಸ್ ಇಟ್, ಯು ನೀಡ್ ಟು ಚೆಕ್ ಇಟ್. ಅದು ಕರೆಕ್ಟ್ ಆಗಿ ರೊಟೇಟ್ ಆಗುತ್ತೆ ಇಲ್ಲೋ ಚೆಕ್ ಮಾಡ್ಬೇಕು. ಅದು ತಲೆ ಹಾಕ್ಬಾರ್ದು. ಹಿಂಗ ತಲೆ ಹಾಕೋದು ಅಂತೀವಿ ನಾವು. ತಲೆ ಹಾಕ್ತಿತ್ತಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಎಸ್ ರನ್ಔಟ್. ಸೊ ಅದನ್ನ ಕರೆಕ್ಟ್ ಆಗಿ ಫಿಟ್ ಮಾಡಬೇಕು, ನೀಟಾಗಿ ರೊಟೇಷನ್ ಆಗ್ತಿರ್ಬೇಕು, ಆಕ್ಸಸ್ ಬಿಟ್ಟು ರೊಟೇಷನ್ ಆಗ್ಬಾರ್ದು. ಸೊ ಆ ರೀತಿ ಸೆಟ್ ಮಾಡ್ಬೇಕು ನೀವು. ಅದನ್ನ ಸೆಟ್ ಮಾಡ್ಬೇಕಂತಂದ್ರೆ ನಿಮಗೆ ಟೈಮ್ ಬೇಕಾಗತ್ತೆ, ಹೌದಿಲ್ಲ? ಎಷ್ಟು ಟೈಮ್ ತಗೋತೀರಿ ನೋಡು, ಆ ಟೈಮಿಗೆ ನಾವ್ ಏನಂತ ಕರಿತೀವಿ? ಸೆಟಪ್ ಟೈಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಸೆಟಪ್ ಟೈಮ್ ಅಂದ್ರೆ? ಹೌದಾ? ಸೆಟಪ್ ಟೈಮ್ ಮೀನ್ಸ್ ದ ಟೈಮ್ ಟೇಕನ್ ಟು ಫಿಟ್ ದ ವರ್ಕ್ ಪೀಸ್ ಇನ್ ರೆಸ್ಪೆಕ್ಟಿವ್ ಮಷಿನ್ಸ್.
ಯಾವ್ಯಾವ ಮಷೀನಲ್ಲಿ ಆಪರೇಷನ್ಸ್ ಇರುತ್ತೋ ಎಲ್ಲ ಮಷೀನಲ್ಲಿ ಆ ವರ್ಕ್ ಪೀಸ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಏನ್ ಟೈಮ್ ತಗೋತಿರೋ, ಸೊ ದಟ್ ಟೈಮ್ ಈಸ್ ಕಾಲ್ಡ್ ಆಸ್ ಸೆಟಪ್ ಟೈಮ್. ಅರ್ಥ ಆಯ್ತಾ? ಅಂಡ್ ನಾಟ್ ಓನ್ಲಿ ದಟ್, ಅದನ್ನ ಸೆಟ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಫಸ್ಟ್ ಯು ನೀಡ್ ಟು ರೆಫರ್ ದ ಡ್ರಾಯಿಂಗ್. ಫಸ್ಟ್ ಏನ್ ಮಾಡ್ಬೇಕಾಗತ್ತೆ, ನೀವು ಡ್ರಾಯಿಂಗ್ ಅನ್ನ ರೆಫರ್ ಮಾಡ್ಬೇಕಾಗತ್ತೆ, ರೈಟ್? ಡ್ರಾಯಿಂಗ್ ರೆಫರ್ ಮಾಡಿ ಎಷ್ಟು ಡಿಸ್ಟೆನ್ಸ್ನಾಗ ನಾ ಕೂಡಿಸ್ಬೇಕು, ಹೆಂಗ್ ಕೂಡಿಸ್ಬೇಕು, ಸೊ ಅನ್ನೋದನ್ನ ನೀವೇನ್ ಮಾಡ್ಬೇಕು, ಅವಾಗ ಎಲ್ಲದನ್ನ ನೋಡ್ಬೇಕಾಗತ್ತೆ ಫಸ್ಟ್, ರೈಟ್? ಸೊ ಫಾರ್ ಸ್ಟಡಿಂಗ್ ದಿ ಡ್ರಾಯಿಂಗ್ಸ್ ಆರ್ ಫಾರ್ ಸ್ಟಡಿಂಗ್ ದಿ ಬ್ಲೂ ಪ್ರಿಂಟ್ಸ್ ಅಂಡ್ ಆಲ್ಸೋ ಫಾರ್ ಫಿಕ್ಸಿಂಗ್ ದಿ ವರ್ಕ್ ಪೀಸ್ ಇನ್ ದ ರೆಸ್ಪೆಕ್ಟಿವ್ ಮಷಿನ್ಸ್, ಎಲ್ಲ ಮಷಿನ್ಸ್ ಅಲ್ಲಿ ನೀವು ಅದನ್ನ ಸೆಟ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಏನ್ ಟೈಮ್ ತಗೊಳ್ತೋ ದಟ್ ಈಸ್ ಕಾಲ್ಡ್ ಆಸ್ ದಿ ಸೆಟಪ್ ಟೈಮ್. ಅರ್ಥ ಆಯ್ತಾ? ಕೇಳ್ತಾ ಇದೆಯಾ? ಓಕೆ, ಫೈನ್. ಸೊ ದ ನೆಕ್ಸ್ಟ್ ಒನ್ ಈಸ್ ಆಪರೇಷನ್ ಟೈಮ್ ಅಂತ ಹೇಳಿದೆ ನಾನು. ಸೊ ಆಪರೇಷನ್ ಟೈಮ್ ಅಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಟೂ ಟೈಪ್ಸ್. ಒನ್ ಈಸ್ ಹ್ಯಾಂಡ್ಲಿಂಗ್ ಟೈಮ್, ನೆಕ್ಸ್ಟ್ ಒನ್ ಈಸ್ ಆಫ್ ಮಷಿನ್ ಟೈಮ್. ಫಸ್ಟ್ ಅಲ್ಲಿ ಏನ್ ಮಾಡಿದೀವಿ, ಸೆಟಪ್ ಟೈಮ್ ಅಂತ ಅಷ್ಟ ಮಾತಾಡಿದ್ವಿ. ಸೆಟಪ್ ಟೈಮ್ ಅಂದ್ರೆ ಆ ವರ್ಕ್ ಪೀಸ್ ತಗೊಂಡೋಗಿ ಫಿಕ್ಸ್ ಮಾಡಿ ಅದನ್ನ ರನ್ಔಟ್ ಇರ್ಲಾರಂಗ ಸೆಟ್ ಮಾಡೋದು ಅಷ್ಟೇ. ಎಷ್ಟು ಟೈಮ್ ತಗೊಳುತ್ತೆ ದಟ್ ಈಸ್ ಸೆಟಪ್ ಟೈಮ್. ಈಗ ಆಪರೇಷನ್ ಟೈಮ್ ಅಲ್ಲಿ ಎರಡು ಟೈಪ್ಸ್, ಒನ್ ಈಸ್ ಹ್ಯಾಂಡ್ಲಿಂಗ್ ಟೈಮ್ ಅಂಡ್ ಮಷಿನ್ ಟೈಮ್. ಸೊ ವಾಟ್ ಯು ಮೀನ್ ಬೈ ಹ್ಯಾಂಡ್ಲಿಂಗ್ ಟೈಮ್? ಹ್ಯಾಂಡ್ಲಿಂಗ್ ಟೈಮ್ ಅಂತಂದ್ರೆ ಈ ಒಂದು ಮಷಿನ್ ಅಲ್ಲಿ ನೀವು ಟರ್ನಿಂಗ್ ಆದ್ಮೇಲೆ ಡ್ರಿಲ್ಲಿಂಗ್ ಹಾಕ್ಬೇಕಾದಾಗ ಯು ಹ್ಯಾವ್ ಟು ಕ್ಯಾರಿ ಟು ದ ಡ್ರಿಲ್ಲಿಂಗ್ ಮಷಿನ್. ಡ್ರಿಲ್ಲಿಂಗ್ ಮಷಿನ್ಗೆ ತಗೊಂಡ್ ಹೋಗ್ಬೇಕದು ವರ್ಕ್ ಪೀಸ್, ರೈಟ್? ಸೊ ಅಲ್ಲಿಂದ ಲೇತ್ ಮಷಿನ್ ನಿಂದ ಡ್ರಿಲ್ಲಿಂಗ್ ಮಷಿನ್ಗೆ ಏನ್ ತಗೊಂಡ್ ಹೋಗ್ತಿರಲ್ಲ, ಹೋಗ್ಬೇಕಾದಾಗ ಎಷ್ಟು ಟೈಮ್ ತೊಗೊಳತ್ ನೋಡು, ದಟ್ ಈಸ್ ಕಾಲ್ಡ್ ಎಸ್ ಅ ಹ್ಯಾಂಡ್ಲಿಂಗ್ ಟೈಮ್. ದಟ್ ಈಸ್ ಹ್ಯಾಂಡ್ಲಿಂಗ್ ಟೈಮ್. ನಾಟ್ ಓನ್ಲಿ ಫಾರ್ ದಿಸ್ ಲೇತ್ ಮಷಿನ್ ಇಂದ ಡ್ರಿಲ್ಲಿಂಗ್ ಮಷಿನ್, ಡ್ರಿಲ್ಲಿಂಗ್ ಮಷಿನ್ ಇಂದ ಮಿಲ್ಲಿಂಗ್ ಮಷಿನ್, ಗ್ರೈಂಡಿಂಗ್ ಮಷಿನ್, ಎಲ್ಲಾ ಮಷಿನ್ಗೆ ತಗೊಂಡ್ ಹೋಗ್ಬೇಕಾದಾಗ ಒಂದಿಷ್ಟು ಟೈಮ್ ಬೇಕಾಗತ್ತೆ. ಸೊ ಆ ಟೈಮಿಗೆ ನಾವೇನಂತ ಕರಿತೀವಿ, ಹ್ಯಾಂಡ್ಲಿಂಗ್ ಟೈಮ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಒನ್ ಈಸ್ ಮಷಿನ್ ಟೈಮ್. ಅದರಲ್ಲಿ ಎರಡು ಟೈಪ್. ನೆಕ್ಸ್ಟ್ ಈಸ್ ಮಷಿನ್ ಟೈಮ್. ಮಷಿನ್ ಟೈಮ್ ಇವನು ಆಲ್ರೆಡಿ ಫಿಟ್ ಮಾಡಿದ್ರಿ, ಈಗ ಅದನ್ನ ಆಪರೇಷನ್ ಮಾಡ್ಬೇಕಲ್ಲ, ಮಷಿನ್ ಲೇತ್ ಟರ್ನಿಂಗ್ ಮಾಡ್ಬೇಕಾದಾಗ ಇಫ್ ದಟ್ ಈಸ್ ಹ್ಯಾವಿಂಗ್ ಟರ್ನಿಂಗ್ ಆಪರೇಷನ್ ಮಾಡ್ಬೇಕಾದಾಗ ಎಷ್ಟು ಟೈಮ್ ತೊಗೊಳುತ್ತೆ, ದಟ್ ಈಸ್ ಮಷಿನಿಂಗ್ ಟೈಮ್. ದಟ್ ಈಸ್ ಮಷಿನ್ ಟೈಮ್ ಆರ್ ಮಷಿನಿಂಗ್ ಟೈಮ್. ಸೊ ಈಚ್ ಟೈಮ್ ಲೇತ್ ಮಷಿನ್ ಮೇಲೆ ಎಷ್ಟು ಟೈಮ್ ತೊಗೊಳುತ್ತಾ, ಡ್ರಿಲ್ಲಿಂಗ್ ಮಷಿನ್ ಮೇಲೆ ಎಷ್ಟು ಟೈಮ್ ತಗೋತಾ, ಆಲ್ ದಟ್ ಟೈಮ್ ವಿ ಕಾಲ್ ಇಟ್ ಆಸ್ ದಿ ಮಷಿನ್ ಟೈಮ್. ಮಷಿನ್ ಮೇಲೆ ಎಷ್ಟು ಟೈಮ್ ಇರುತ್ತೆ, ದಟ್ ಈಸ್ ಮಷಿನ್ ಟೈಮ್. ದ ನೆಕ್ಸ್ಟ್ ಒನ್ ಈಸ್ ದ ಟಿಯರ್ ಡೌನ್ ಟೈಮ್. ವಿ ಕಾಲ್ ಇಟ್ ಆಸ್ ದಿ ಟಿಯರ್ ಡೌನ್ ಟೈಮ್. ಟಿಯರ್ ಡೌನ್ ಟೈಮ್ ಮೀನ್ಸ್ ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಫಸ್ಟ್ ಆಪರೇಷನ್ ಟು ಲಾಸ್ಟ್ ಆಪರೇಷನ್ ಏನ್ ಟೈಮ್ ತಗೊಳುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅ ಟಿಯರ್ ಡೌನ್ ಟೈಮ್. ಸಾರಿ, ಕ್ಲಿಯರ್? ವಾಟ್ ಈಸ್ ಟಿಯರ್ ಡೌನ್ ಟೈಮ್? ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಫಸ್ಟ್ ಆಪರೇಷನ್ ಟು ಲಾಸ್ಟ್ ಆಪರೇಷನ್ ಏನ್ ಟೈಮ್ ತಗೊಳುತ್ತೆ, ಸೊ ದಟ್ ಈಸ್ ದಿ ಟಿಯರ್ ಡೌನ್ ಟೈಮ್. The next one is of miscellaneous allowances, right? What do you mean by miscellaneous allowances? So again here also you need to consider different allowances here. ಏನ್ ಡಿಫ್ರೆಂಟ್ ಅಲೌನ್ಸಸ್ ಕನ್ಸಿಡರ್ ಮಾಡ್ತೀರಪ್ಪ ಅಂತಂದ್ರೆ, ಇಫ್ ದ ಪರ್ಸನ್ ಹೂ ಈಸ್ ವರ್ಕಿಂಗ್ ಫಾರ್ ದ ಪ್ರೊಡಕ್ಷನ್, ಅವನೇನ್ ವರ್ಕ್ ಮಾಡ್ತಿರ್ತಾನೋ ಅವ ಬೆಳಗ್ಗೆ ಬಂದವ ಲಾಸ್ಟ್ ವರೆಗೂ ಅದೇ ರೀತಿ ವರ್ಕ್ ಮಾಡಲ್ಲ. ಹಿ ನೀಡ್ ಸಮ್ ರೆಸ್ಟ್ ಇನ್ ಬಿಟ್ವೀನ್ ರೆಸ್ಟ್ ಎದಕ್ ಬೇಕಾಗತ್ತಪ್ಪ ಅವನಿಗೆ? ಫಾರ್ ಎಕ್ಸಾಂಪಲ್ ಪರ್ಸನಲ್ ಕಾಲ್ಸ್ ಮೀನ್ಸ್ ಅವ್ನಿಗೆ ಏನೋ ಟಾಯ್ಲೆಟ್ ಹೋಗೋದು ಏನ್ ಬಂತಪ್ಪ ಅಂದ್ರೆ ಅಲ್ಲಿ ಹೋಗ್ತಾನ, ಅವ್ನ ವರ್ಕರ್ ಹೋಗಿ ವಾಪಸ್ ಬರ್ತಾನ, ಆ ಟೈಮ್ ಇರುತ್ತಲ್ಲ. ಸೊ ದಟ್ ಟೈಮ್ ವಿ ಕಾಲ್ ಇಟ್ ಆಸ್ ಮಿಸಲೇನಿಯಸ್ ಅಲೋವನ್ಸಸ್. ಅದನ್ನ ಅವ್ರ ಸಮ್ ವರ್ಕರ್ಸ್ ಇವನ್ ದೇ ಆರ್ ಹ್ಯಾಬಿಟ್ ಇರುತ್ತೆ, ಏನಪ್ಪ ಮೇಲೆ ಚಾ ಕುಡಿಯೋದು ಅಲ್ಲ. ಸಮ್ ಟೈಮ್ಸ್ ವರ್ಕರ್ಸ್ ದೇ ವಿಲ್ ಹ್ಯಾವ್ ಸಮ್ ಸಿಗರೇಟ್ ಸೇದ್ ಬರ್ತಾರೆ. ಸೊ ದೆರ್ ಇಸ್ ದ ಸಪರೇಟ್ ಜೋನ್ಸ್ ಫಾರ್ ಸಿಗರೇಟ್ ಯಾರು ಸೇತಿರ್ತಾರೆ ಅವ್ರಿಗೆ ಒಂದು ಸಪರೇಟ್ ಜೋನ್ ಮಾಡಿರ್ತಾರೆ ಕಂಪ್ನಿಯಲ್ಲಿ. ನಮ್ಮ ಇಂಡಿಯಾದೊಳಗೆ ಇಲ್ಲ, ಬಟ್ ಯು ಗೋ ಫಾರ್ ದಿ ಫಾರಿನ್ ಕಂಟ್ರೀಸ್, ದರ್ ಇಸ್ ಸಪರೇಟ್ ಏರಿಯಾ ಇಸ್ ದೇರ್ ಫಾರ್ ಸ್ಮೋಕಿಂಗ್. ಆ ಏರಿಯಾದಲ್ಲಿ ಹೋಗಿ ನೀವು ಸ್ಮೋಕ್ ಮಾಡ್ಬೇಕು. ಸೊ ಅಲ್ಲಿ ಹೋಗ್ಬೇಕಾದಾಗ ಅಲ್ಲಿ ಹೋಗಿ ಅವನು ಆ ಸಿಗರೇಟ್ ಸ್ಮೋಕ್ ಮಾಡಕ್ಕೆ ಎಷ್ಟು ಟೈಮ್ ತಗೋತಾನಲ್ಲ, ಸೊ ಆ ಟೈಮ್ ಏನಿರುತ್ತಲ್ಲ, ಸೊ ದಟ್ ಟೈಮ್ ವಿ ಕನ್ಸಿಡರ್ ಇಟ್ ಆಸ್ ದಿ ಮಿಸಲೇನಿಯಸ್ ಅಲೋವನ್ಸಸ್. ಯಾವುದೇ ಇರ್ಬೋದು ಅದು. ಅವನು ಸುಮ್ಮನೆ ಕೂತಿರ್ತಾನ ಬ್ಯಾಸರಾಗಿ, ಇಲ್ಲ ಟಾಯ್ಲೆಟ್ಸಿಗೆ ಹೋಗಿರ್ತಾನ, ಇಲ್ಲ ನೀರು ಕುಡಿಯಕ್ಕೆ ಸ್ವಲ್ಪ ಟೈಮ್ ತಗೋತಾನ, ಸ್ಮೋಕಿಂಗ್ ಟೈಮ್ ತಗೋತಾನ. ದೀಸ್ ಆರ್ ಆಲ್ ದಿ ವಿ ಕನ್ಸಿಡರ್ ಇಟ್ ಆಸ್ ದಿ ಮಿಸಲೇನಿಯಸ್ ಅಲೋವನ್ಸಸ್. ಅರ್ಥ ಆಯ್ತಾ? ಓಕೆ, then next one is apart from this there are some more importance. I told you already, one is for personal allowances means for himself.
ಅವನು ಏನು ರಿಲ್ಯಾಕ್ಸೇಷನ್ ತಗೋತಾನೋ ಆ ಮನುಷ್ಯ, ಅದಕ್ಕೆ ಪರ್ಸನಲ್ ಅಲೋವೆನ್ಸಸ್ ಅಂತ ಕರಿತೀವಿ ನಾವು. ದೆನ್ ನೆಕ್ಸ್ಟ್ ಒನ್ ಈಸ್ ಫಟೀಗ್ ಅಲೋವೆನ್ಸಸ್. ಫಟೀಗ್ ಅಲೋವೆನ್ಸಸ್ ಅಂತಂದ್ರೆ ಅವನು ಕೆಲಸ ಮಾಡಿ ಮಾಡಿ ಸುಸ್ತಾಗೋದಕ್ಕೆ ಫಟೀಗ್ ಅಲೋವೆನ್ಸ್ ಅಂತ ಕರಿತೀವಿ ನಾವು. ಫಸ್ಟ್ ಒನ್ ಈಸ್ ಮಿಸಲೇನಿಯನ್ಸ್ ಅಲೋವೆನ್ಸಸ್ ಅಲ್ಲಿ ಫಸ್ಟ್ ಒನ್ ಈಸ್ ಪರ್ಸನಲ್ ಅಲೋವೆನ್ಸ್. ಪರ್ಸನಲ್ ಅಲೋವೆನ್ಸ್ ಈಸ್ ಬಿಕಾಸ್ ಆಫ್ ಹಿಸ್ ನ್ಯಾಚುರಲ್ ಕಾಲ್ಸ್ ಆರ್ ಮೇ ಬಿ ಆಫ್ ಡ್ರಿಂಕಿಂಗ್ ವಾಟರ್ ಆರ್ ಸ್ಮೋಕಿಂಗ್ ಪರ್ಪಸ್. ಏನ್ ಟೈಮ್ ತಗೋತಾನೆ ದಟ್ ಈಸ್ ಪರ್ಸನಲ್ ಅಲೋವೆನ್ಸ್. ಅವನಿಗೋಸ್ಕರ ತಗೊಳ್ತಕ್ಕಂತಹ ಟೈಮು ಪರ್ಸನಲ್ ಅಲೋವೆನ್ಸ್. ನೆಕ್ಸ್ಟ್ ಒನ್ ಈಸ್ ಫಟಿಗ್ ಅಲೋವೆನ್ಸ್. ಫಟಿಗ್ ಅಲೋವೆನ್ಸ್ ಈಸ್ ಆಲ್ಸೋ ಫಾರ್ ಹಿಮ್ಸೆಲ್ಫ್ ಓನ್ಲಿ. ಅವನಿಗೆ ಸುಸ್ತಾಯ್ತು ಅಂದ್ರೆ ಸ್ವಲ್ಪ ಕೂಡ್ತಾನೆ, ರೆಸ್ಟ್ ತಗೋತಾನೆ, ವರ್ಕ್ ಮಾಡಲ್ಲ. ದಟ್ ಈಸ್ ಕಾಲ್ಡ್ ಎಸ್ ಫಟಿಗ್ ಅಲೋವೆನ್ಸ್. ಸೊ ಇದನ್ನ 5% ಕನ್ಸಿಡರ್ ಮಾಡ್ಬೇಕಂತೈತಿ ಎಲ್ಲಿ ಟೈಮ್ ಸ್ಟಡಿ ಮಾಡ್ಬೇಕಾದಾಗ. ಸೊ ಆ 5% ಕನ್ಸಿಡರ್ ಮಾಡ್ಬೇಕು, ಅಲೋನ್ಸ್ ಕನ್ಸಿಡರ್ ಮಾಡ್ಬೇಕು. ನೀವೇನ್ ಅನ್ಕೊಂಡಿರ್ತೀರಿ, ಮುಂಜಾನೆ ಬಂದೋ ಈವ್ನಿಂಗ್ ತನ ಅದೇ ರೀತಿಯಲ್ಲಿ ವರ್ಕ್ ಮಾಡ್ತಾನೆ, 8 ಅವರ್ಸ್ ಕೆಲಸ ಮಾಡ್ತಾನೆ, 8 ಅವರ್ಸಿಗೆ ಇಷ್ಟು ರೊಕ್ಕ ಅವನಿಗೆ ಪೇಮೆಂಟ್ ಕೊಡ್ತೀರಿ ಅಂತ ಅನ್ಕೊಂಡಿರ್ತೀರಿ. ಹಂಗೆ ಹಿಡಿಬಾರ್ದು ನೀವು. ಅವನು ಸುಮ್ಮನೆ ಖಾಲಿ ಕೂತಿರ್ತಾನ, ಅವ ಅಲ್ಲಿ ನೀರು ಕುಡಾಕ ಹೋಗ್ತಾನ, ಅದು ಮಾಡ್ತಾನೆ, ಅವೆಲ್ಲ ತೆಗಿಬೇಕು. ಟೈಮ್ ತೆಗೆದ ಮ್ಯಾಗ ಅವ ಪ್ರೊಡಕ್ಟಿವ್ ಆಗಿ ಆ ಪ್ರೊಡಕ್ಷನ್ ಮಾಡೋಗೋಸ್ಕರವಾಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನ ನೋಡು, ಓನ್ಲಿ ದಟ್ ಟೈಮ್ ಅಷ್ಟೇ ನೀವು ಎಸ್ಟಿಮೇಷನ್ ಕನ್ಸಿಡರ್ ಮಾಡುವಂಗಿಲ್ಲ. ಅವ ಏನ್ ರೆಸ್ಟ್ ತಗೋತಾನ, ಏನ್ ಮಾಡ್ತಾನ, ಅದು ಎಲ್ಲನೂ ಕನ್ಸಿಡರ್ ಮಾಡ್ಬೇಕು. ಯಾಕೆ ಎಲ್ಲದಕ್ಕೂ ಕೊಟ್ಟಿರ್ತೀರಿ ಅವನಿಗೆ ಪಗಾರ. ನೀ ಇಲ್ಲಿ ಮಷಿನ್ ಮ್ಯಾಗ ನಿಂತಾಗಟ್ಟನ ಟೈಮ್ ಹೆಚ್ಚು ಬರ್ಕೋತೀನಪ್ಪ ಅಂತ ಅನ್ನಂಗಿಲ್ಲ ಯಾರು ಕಂಪ್ನಿ ಒಳಗೆ. ಸೊ ಪರ್ ಡೇ ಇಷ್ಟು ಪೇಮೆಂಟ್ ಅಂತ ಕೊಟ್ಬಿಡ್ತೀರಿ. ಪರ್ ಡೇ ಅಂದ್ರೆ 8 ಅವರ್ಸ್. ಇಟ್ ಇಸ್ ಅಂಡರ್ಸ್ಟುಡ್. 8 ಅವರ್ಸ್ ಕೆಲಸ ಮಾಡಿದ್ರೆ ಒಂದಿನ. ಬಟ್ ಅವ 8 ತಾಸು ಕೆಲಸ ಮಾಡಂಗಿಲ್ಲ ಅವ. ಸೊ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇಂಥದ್ದು ಅಲೋವೆನ್ಸ್ ಅನ್ನ ಹಾಕೋಬೇಕು ನೀವು. 5% ರಿಲ್ಯಾಕ್ಸೇಷನ್ ಅಂದ್ರೆ 8 ತಾಸು ಅವ ಕೆಲಸ ಮಾಡ್ತಾನಪ್ಪ ಅಂದ್ರೆ 8 ತಾಸು ಮಾಡಂಗಿಲ್ಲ, 10 ತಾಸು ಇಟ್ಕೋಬೇಕು ನೀವು ಅಲ್ಲಿ. ಅಂದ್ರೆ 2 ತಾಸು ಅವ ಟೈಮ್ ಪಾಸ್ ಮಾಡಿರ್ತಾನ ಅಂದಂಗ. ಸೊ ದಟ್ ಈಸ್ ಕಾಲ್ಡ್ ದ ಟೈಮ್ ಅಲೋವೆನ್ಸಸ್. ಅದು ಫಟಿಗ್ ಅಲೋವೆನ್ಸಸ್. ದೆನ್ ಅದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ದ ಟೂಲ್ ಚೇಂಜಿಂಗ್ ಅಂಡ್ ದ ಗ್ರೈಂಡಿಂಗ್ ಅಲೋವೆನ್ಸಸ್. ಟೂಲ್ ಚೇಂಜಿಂಗ್ ಅಂಡ್ ಗ್ರೈಂಡಿಂಗ್ ಅಲೋವೆನ್ಸಸ್. ಈಗ ಬೇಸ್ಡ್ ಆನ್ ದ ಆಪರೇಷನ್ ಯು ನೀಡ್ ಟು ಚೇಂಜ್ ದ ಟೂಲು ಚೇಂಜ್ ಮಾಡ್ಬೇಕಾಗತ್ತೆ. ಲೇತ್ ಮಷಿನ್ ಅಲ್ಲಿ ಆಗಿರ್ಬೋದು ಅಥವಾ ಮಿಲ್ಲಿಂಗ್ ಅಲ್ಲಿ ಆಗಿರ್ಬೋದು, ಟೂಲ್ ಚೇಂಜ್ ಮಾಡ್ಬೇಕಾಗತ್ತೆ ನೀವು. ಇಫ್ ಯು ಆರ್ ಯೂಸಿಂಗ್ ಕನ್ವೆನ್ಷನಲ್ ಲೇತ್ ಮಷಿನ್ ಯೂಸ್ ಮಾಡ್ತಿದ್ರಿ ಅಂದ್ರೆ ಟೂಲ್ ಚೇಂಜ್ ಮಾಡ್ಬೇಕು ನೀವು. ಬಟ್ ಇಫ್ ಯು ಆರ್ ಯೂಸಿಂಗ್ ದ CNC ಮಷಿನ್ ಆರ್ ಟರೆಟ್ ಲೇತ್ ನೀವು ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಆ ಲೇತ್ ಮಷಿನ್ ಅಲ್ಲಿ ಅಟ್ ಎ ಟೈಮ್ ಯು ಕ್ಯಾನ್ ಫಿಕ್ಸ್ 8 ಟೂಲ್ಸ್. ಆ ಟೂಲ್ ಹೋಲ್ಡಿಂಗ್ ಡಿವೈಸ್ ಅಲ್ಲಿ 8 ಟೂಲ್ಸ್ ನೀವು ಒಂದೇ ಸರಿ ಫಿಟ್ ಮಾಡಿಬಿಡಬಹುದು. ನೀವು ಪ್ರೋಗ್ರಾಮಿಂಗ್ ಮಾಡಿಬಿಡ್ತೀರಿ. ಸೊ ಬೇಸ್ಡ್ ಆನ್ ದ ಆಪರೇಷನ್ ಆ ಟೂಲ್ ತಾನೇ ರೊಟೇಟ್ ಆಗಿ ಆ ಟೂಲ್ ಬಂದ್ಬಿಡುತ್ತೆ ಎಲ್ಲಿ CNC machines ಅಲ್ಲಿ. ಸೊ ದಟ್ ಈಸ್ ದೇರ್. At a single time only the time is given for the changing of the tools in the lathe CNC machines. But in the conventional lathe machines you need extra time for setting up of the tools. ಆ ಟೂಲ್ಸ್ ಅನ್ನ ಸೆಟ್ ಮಾಡ್ಲಿಕ್ಕೆ ಟೈಮ್ ಬೇಕು ನಿಮಗೆ. ಸೊ ಆ ಟೈಮ್ ಅನ್ನು ಕೂಡ ನೀವೇನಂತ ಕನ್ಸಿಡರ್ ಮಾಡಬೇಕು, ದಟ್ ಈಸ್ ಅ ಟೈಮ್ ಅಲೋವೆನ್ಸಸ್. ದಟ್ ಈಸ್ ಕಾಲ್ಡ್ ಎಸ್ ಎ ಟೈಮ್ ಅಲೋವೆನ್ಸಸ್. ನೆಕ್ಸ್ಟ್ ಒನ್ ಈಸ್ ಮೆಜರ್ಮೆಂಟ್ ಚೆಕಿಂಗ್ ಅಲೋವೆನ್ಸಸ್. ಮೆಜರ್ಮೆಂಟ್ ಚೆಕಿಂಗ್ ಅಲೋವೆನ್ಸಸ್ ಇವೆಲ್ಲ ಹೇಳ್ತಾ ಇರೋದು ಇದರಲ್ಲಿ ನಾನು ಟೈಮ್ ಅಲೋವೆನ್ಸಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಮೆಜರ್ಮೆಂಟ್ ಚೆಕಿಂಗ್ ಅಲೋವೆನ್ಸಸ್. ಮೆಜರ್ಮೆಂಟ್ ಚೆಕಿಂಗ್ ಅಲೋವೆನ್ಸಸ್ ಮೀನ್ಸ್ ನೀವು ಮಾಡಿರಿ ಆಲ್ರೆಡಿ ಲೇತ್ ಮಿಷಿನ್ ಮೇಲೆ ವರ್ಕ್ ಮಾಡಿದಾಗ ಆ ರಿಕ್ವೈರ್ಡ್ ಡಯಾಮೀಟರ್ ಬಂದೈತಿಲ್ಲ ಅನ್ನಕ ನೀವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ. ಸೊ ಯು ಆರ್ ಹ್ಯಾವಿಂಗ್ ದ ಕ್ಯಾಲಿಪರ್ಸ್, ಇನ್ಸೈಡ್ ಕ್ಯಾಲಿಪರ್ ಅಂಡ್ ಔಟ್ಸೈಡ್ ಕ್ಯಾಲಿಪರ್ಸ್ ಅಂತ ಇರುತ್ತೆ. ಸೊ ಔಟ್ಸೈಡ್ ಕ್ಯಾಲಿಪರ್ ನೀವು ತಗೊಂಡು ನೀವು ಸ್ಕೇಲಿಗೆ ಹಿಡ್ಕೊಂಡ್ಬಿಟ್ಟು ಆ ಡಯಾಮೀಟರ್ ಸೆಟ್ ಮಾಡಿರ್ತೀರಿ ಮೊದಲ. ಅದನ್ನ ಟರ್ನಿಂಗ್ ಮಾಡ್ಕೋತ ಹೋದಂಗೆ ಅದನ್ನ ನೀಟ್ ನೋಡ್ತೀರಿ, ಅದು ಪಾಸ್ ಆಗುತ್ತಿಲ್ಲ ನೋಡ್ತೀರಿ. ಇಫ್ ಅದು ಪಾಸ್ ಆಯ್ತಂದ್ರೆ ಕರೆಕ್ಟ್ ಡೈಮೆನ್ಷನ್ ಬಂದಂಗೆ. ಅವಾಗ ಏನ್ ಮಾಡ್ತೀರಿ, ನೀವು ಮಷಿನ್ ಆಫ್ ಮಾಡ್ತೀರಿ, ಆ ಇನ್ಸ್ಟ್ರೂಮೆಂಟ್ ತಗೋತೀರಿ, ಅಲ್ಲಿ ಮೆಜರ್ ಮಾಡ್ತೀರಿ. ಸೊ ಅದಕ್ಕೂ ಟೈಮ್ ಬೇಕಲ್ಲ. ಸೊ ದಟ್ ಟೈಮ್ ಈಸ್ ಆಲ್ಸೋ ಕನ್ಸಿಡರ್ಡ್ ಇನ್ ದ ಎಸ್ಟಿಮೇಷನ್. ಸೊ ದಟ್ ವಿ ಕಾಲ್ಡ್ ಆಸ್ ದಿ ಮೆಜರ್ಮೆಂಟ್ ಅಂಡ್ ಚೆಕಿಂಗ್ ಅಲೋವೆನ್ಸಸ್ ಅಂತ ಕರಿತೀವಿ ಅದಕ್ಕೆ ನಾವು. ರೈಟ್. ಸೊ ಅದರ್ ದೆನ್ ದಿಸ್ ದ ಅದರ್ ಅಲೋವೆನ್ಸಸ್ ಯು ನೀಡ್ ಟು ಕನ್ಸಿಡರ್. ರೈಟ್. ಸೊ ಅದರ್ ಅಲೋವೆನ್ಸಸ್ ಅಂದ್ರೆ ಏನಪ್ಪಾ, ಫಾರ್ ಎಕ್ಸಾಂಪಲ್ ನೀವು ಮಷಿನಿಂಗ್ ಆಪರೇಷನ್ ಮಾಡಿ ಆದ್ಮೇಲೆ ಚಿಪ್ಸ್ ಬಿದ್ದಿರ್ತಾವು, ಅವು ಚಿಪ್ಸ್ ಕ್ಲೀನ್ ಮಾಡಬೇಕು. ಆಯಿಲ್ ಬಿದ್ದಿರ್ತೈತಿ, ಆಯಿಲ್ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡ್ಲಿಕ್ಕೆ ಎಲ್ಲನೂ ಯು ನೀಡ್ ಸಮ್ ಟೈಮ್. ರೈಟ್. ಅದಕ್ಕೆಲ್ಲ ಟೈಮ್ ಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಅದರ್ ಅಲೋವೆನ್ಸಸ್ ಇನ್ ದ ಹೇಳಪ್ಪ, ಏನ್ ಡೌಟ್ ಅದ? Okay, that is called as the other allowances. And next, sometimes ಸೊ ಅವನ್ನೆಲ್ಲನೂ ಕಲೆಕ್ಷನ್ ಮಾಡಿ ಸ್ಕ್ರಾಪ್ಸು ಅಥವಾ ಉಳಿದಿದ್ದ ಚಿಪ್ಸು ಅವೆಲ್ಲ ಕಲೆಕ್ಷನ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡ್ಬೇಕು. ಅದಕ್ಕೂ ಕೂಡ ಯು ನೀಡ್ ಸಮ್ ಟೈಮ್. ರೈಟ್. ಅದರ್ ದನ್ ದ್ಯಾಟ್ ದೆನ್ ಈಗ ಸಡನ್ ಆಗಿ ಸ್ಟಾಕ್ ಮಟೀರಿಯಲ್ ಖಾಲಿ ಆಗ್ಬಿಡ್ತಪ್ಪ, ದೆನ್ ಯು ಹ್ಯಾವ್ ಟು ವೇಟ್ ಫಾರ್ ಗೆಟಿಂಗ್ ದ ಸ್ಟಾಕ್ಸ್ ಅಗೇನ್.
So these all times we consider it as the other allowances in the time allowances, right? So if you want, you can write in the time allowances also you are having the other miscellaneous allowances ಅಲ್ಲಿ ಟೈಮ್ ಅಲೋವೆನ್ಸಸ್ ಅಲ್ಲಿ 4 ಟೈಪ್ಸ್ ಅಂತ ಹೇಳಿದೆ. ಸೊ ಯಾವ 4 ಟೈಪ್ಸ್ ಅಂತ ಹೇಳಿದೆ? ಒನ್ ಈಸ್ ಸೆಟಪ್ ಟೈಮ್, ಆಪರೇಷನ್ ಟೈಮ್, ಅದರೊಳಗಡೆ 2 ಟೈಪ್ಸ್ ಹ್ಯಾಂಡ್ಲಿಂಗ್ ಟೈಮ್ ಅಂಡ್ ಮಷಿನ್ ಟೈಮ್. ಥರ್ಡ್ ಒನ್ ಈಸ್ ದ ಟಿಯರ್ ಡೌನ್ ಟೈಮ್. ಫೋರ್ತ್ ಒನ್ ಈಸ್ ಮಿಸಲೇನಿಯಸ್ ಅಲೋವೆನ್ಸಸ್. ಈ ಮಿಸಲೇನಿಯಸ್ ಅಲೋವೆನ್ಸಸ್ ಒಳಗೆ 5 ಟೈಪ್ಸ್ ಅವ ಮತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಮಿಸಲೇನಿಯಸ್ ಅಲೋವೆನ್ಸಸ್ ಅಲ್ಲಿ ಯು ಹ್ಯಾವ್ 5 ಟೈಪ್ಸ್ ಅಗೇನ್. ಫಸ್ಟ್ ಒನ್ ಈಸ್ ಪರ್ಸನಲ್ ಅಲೋವೆನ್ಸಸ್. ಬರ್ಕೋತಾ ಇದ್ದೀರಿ? ಓಕೆ. ಮಿಸಲೇನಿಯಸ್ ಅಲೋವೆನ್ಸಸ್ ಅಲ್ಲಿ ಯು ಹ್ಯಾವ್ 5 ಟೈಪ್ಸ್. ಒನ್ ಈಸ್ ಪರ್ಸನಲ್ ಅಲೋವೆನ್ಸಸ್. ಪರ್ಸನಲ್ ಅಲೋವೆನ್ಸಸ್, ALLOWANCES allowances. Second one is fatigue allowances. Fatigue, FATIGUE. ಫಟಿಗ್ ಅಂದ್ರೆ ದಣಿವು ಆಯ್ತಪ್ಪ ನಿಮಗೆ ಅಂತಂದ್ರೆ ನೀವು ಒಂದ್ ಸ್ವಲ್ಪ ಕೂತ್ಕೋತೀರಿ, ರೆಸ್ಟ್ ತಗೋತೀರಿ. ದಟ್ ಈಸ್ ಕಾಲ್ಡ್ ಎಸ್ ಫಟಿಗ್ ಅಲೋವೆನ್ಸಸ್. FATIGUE, fatigue allowances. Third one is tool changing and grinding allowances. Third one is tool changing and grinding allowances. Fourth one is measurement and checking allowances. Fourth one is measurement and checking allowances. Fifth one is other allowances. Other allowances. Fifth one is other allowances. ಇದು ಎಲ್ಲದಕ್ಕೂ ಏನಂದ್ರೆ ಒಂದಿಷ್ಟು ಪರ್ಸೆಂಟೇಜ್ ಐತಿ. ಇಷ್ಟು ಪರ್ಸೆಂಟೇಜ್ ಆಫ್ ಟೈಮ್ ಯು ನೀಡ್ ಟು ಕನ್ಸಿಡರ್ ಫಾರ್ ದೀಸ್ ಆಲ್ 5 ಟೈಪ್ಸ್ ಆಫ್ ಅಲೋವೆನ್ಸಸ್. ನೀಡ್ ಟು ಕನ್ಸಿಡರ್ 15 to 20% ಆಫ್ ದಿ ಆಪರೇಷನ್ ಟೈಮ್. ಎಷ್ಟು ತಗೊಂಡಿರ್ತೀರಲ್ಲ ಆ ಆಪರೇಷನ್ ಟೈಮ್ ಇದ್ದು 15 to 20% ಯು ನೀಡ್ ಟು ಕನ್ಸಿಡರ್ ಇಟ್ ಫಾರ್ ದಿ ಕ್ಲೀನಿಂಗ್ ದಿ ಶಾಪ್ ಫ್ಲೋರ್ ಅಂಡ್ ಕ್ಲೀನಿಂಗ್ ದಿ ಆಯಿಲ್. ಇದನ್ನ ಕ್ಲೀನ್ ಮಾಡ್ಲಿಕ್ಕೆ, ಆಯಿಲ್ ಬಿದ್ದಿದ್ದು ಕ್ಲೀನ್ ಮಾಡ್ಲಿಕ್ಕೆ. ಅಂಡ್ ಸಮ್ ಟೈಮ್ಸ್ ಯು ನೀಡ್ ಟು ಲುಬ್ರಿಕೇಟ್ ದ ಮಷಿನ್ಸ್ ನ ಲುಬ್ರಿಕೇಶನ್ ಹಾಕ್ಬೇಕಾಗತ್ತೆ, ಆಯಿಲ್ ಹಾಕ್ಬೇಕಾಗತ್ತೆ ಮಷಿನಿಗೆ. ಸೊ ಆ ಟೈಮ್ನು ಕೂಡ ಯು ನೀಡ್ ಟು ಕನ್ಸಿಡರ್ ಅಂಡರ್ ದಿ ಅದರ್ ಅಲೋವೆನ್ಸಸ್, ರೈಟ್? The next one is overheads now. Ninth one is overheads. So what do you mean by overheads? Overheads ಅಂದ್ರೆ other than this. So other than this ಏನಿರುತ್ತೆ, that is called as the overheads ಅಂತ ಕರಿತೀವಿ. ಏನಪ್ಪಾ ಅದರಲ್ಲಿ? Again there are so many types in the overheads. That is called as indirect material cost and direct material cost. So then administrative overheads other than production ಗೆ ಬಿಟ್ಟು ಬೇರೆ ಏನೇನು ಕಾಸ್ಟ್ ಇರುತ್ತೆ, A4 ಸೀಟ್ ಸೈಜ್ ಪೇಪರ್ ಪರ್ಚೇಸ್ ಮಾಡೋದಾಗ್ಲಿ, ದೆನ್ ನೆಕ್ಸ್ಟ್ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್, ಡಿ ಗ್ರೂಪ್ಸ್ ಅವ್ರು ಏನು ವರ್ಕ್ ಮಾಡ್ತಾರೆ ಅವ್ರದ್ದು, ಇವು ಎಲ್ಲನೂ ಏನು ಕನ್ಸಿಡರ್ ಮಾಡಿದ್ರಲ್ಲ, ದೀಸ್ ಆರ್ ಆಲ್ ಓವರ್ ಹೆಡ್ಸ್. ಸೊ ಇವನ್ನೆಲ್ಲನೂ ನಾವು ಏನಂತ ಕರಿತೀವಿ? ಓವರ್ ಹೆಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇತ್ತು ಅನ್ಕೋರಿ, ನಿಮ್ಗೆ ಬಸ್ ಕಂಪ್ನಿ ಒಳಗೆ ಬಸ್ ಹೋಗಿ ಕರ್ಕೊಂಬರತ್ತೆ ಅಂತಂದ್ರೆ ಆ ಬಸ್ಸಿನ ಡ್ರೈವರ್ ಪೇಮೆಂಟ್ ಆಗಲಿ. ಸೊ ಇವೆಲ್ಲನೂ ಓವರ್ ಹೆಡ್ಸ್ ಅಂತ ಕರಿತೀವಿ ನಾವು. ದೀಸ್ ಆಲ್ ಓವರ್ ಹೆಡ್ಸ್ ಯು ನೀಡ್ ಟು ಕನ್ಸಿಡರ್, ರೈಟ್? So then next one, overheads, you have a separate chapter. Second chapter is there for overheads. So overheads alli in detail we will study it in the second chapter. Then the next one is profit. So at the end you need to consider the profit also. You need to add how much you need. So profit ಅಂತಂದ್ರೆ ಸುಮ್ಮನೆ ಹೆಂಗ್ ಬೇಕು, ಒಂದು 100 rupees ನಿಮ್ ಪ್ರಾಡಕ್ಟ್ ಆಯ್ತಪ್ಪ ಅಂದ್ರೆ ಅದಕ್ಕೆ ಪ್ಲಸ್ 100 ಆ್ಯಡ್ ಮಾಡಿ 200 ರೇಟ್ MRP ಫಿಕ್ಸ್ ಮಾಡಕ್ ಬರಲ್ಲ. So there is certain rules are there. Only that much profit is to be added at the end of the cost. ಇಷ್ಟು ಪರ್ಸೆಂಟೇಜ್ ಇರುತ್ತೆ, ಅಷ್ಟು ಪರ್ಸೆಂಟೇಜ್ ನಾ ಪ್ರಾಫಿಟ್ ಬೇಕಂತ ಆ್ಯಡ್ ಮಾಡಿ ಯು ನೀಡ್ ಟು ಫಿಕ್ಸ್ ಅಪ್ ದಿ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್. ಸೊ ದಟ್ ಈಸ್ ದಿ ಪ್ರಾಫಿಟ್. ಅರ್ಥ ಆಯ್ತಾ? ಓಕೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ದೆನ್ ಯು ಕ್ಯಾನ್ ಆಸ್ಕ್.